ವ್ಯವಸ್ಥೆಯಲ್ಲಿ? ಕೃಷಿಯಲ್ಲಿ ಎಡವಟ್ಟಾಗಿದ್ದು ಹರಿತ ಕ್ರಾಂತಿಯ ನಂತರ, ಹಸಿರು ಕ್ರಾಂತಿಯ ನಂತರ 65ರಲ್ಲಿ ಒಂದು ದೊಡ್ಡ ಬರಗಾಲ ಬಂತು. ಹೌದು. ಸ್ವಲ್ಪ ಕಾಳಿನ ಕೊರತೆ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕಾಳನ್ನು ಕೇಳಿದರು. ಅಮೇರಿಕಾದವರು ನೀವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿದರೆ ನಿಮಗೆ ನಾವು ಕಾಳು ಕೊಡ್ತೇವೆ, ಇಲ್ಲದೆ ಇದ್ದರೆ ಕೊಡೋದಿಲ್ಲ ಅಂತೇಳಿ. ಅವ್ರ ಮನಸ್ಸು ಒಪ್ಪಲಿಲ್ಲ ಅದನ್ನು. ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ರೈತರಿಗೆ ಕೇಳಿ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅಂತ ಹೇಳಿದರು. ಅವ್ರಿಗೆ ಯಾವುದೇ ದೃಷ್ಟಿಯಲ್ಲಿ ತಂದು ತಮ್ಮ ರಸಾಯನವನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು ಮತ್ತು ಭಾರತದ ಬಯೋಡೈವರ್ಸಿಟಿಯನ್ನು ತೀರಿಸಬೇಕಾಗಿತ್ತು. ಅದು ಯುರೋಪಿಯನ್ರ ಉದ್ದೇಶವೂ ಆಗಿತ್ತು, ಅಮೇರಿಕನ್ರ ಉದ್ದೇಶವೂ ಆಗಿತ್ತು. ಬ್ರಿಟಿಷ್ ಸರ್ಕಾರದಿಂದಲೂ ಅವ್ರು ಇದನ್ನು ನೋಡ್ತಾ ಬಂದಿದ್ದರು. ಬ್ರಿಟಿಷ್ ಕಾಲದಲ್ಲೇ ಇದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು. ಭಾರತೀಯ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಬೋದು, ನೀವು ಸೂಚನೆ ಮಾಡಿರಿ ಅಂತ. ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪಾರ್ಲಿಮೆಂಟಿಗೆ ಏನು ರಿಪೋರ್ಟ್ ಒಪ್ಪಿಸಿದ್ರು ಅದರಲ್ಲಿ ಅವ್ರು ಬರೆದದ್ದು ಇವರಿಗೆ ಸುಧಾರಣೆಯನ್ನು ಹೇಳೋದಕ್ಕಿಂತಲೂ ಇವರಿಂದ ಕಲಿಯೋದೇ ಬಹಳ ಇದೆ ಅಂತ ರಿಪೋರ್ಟ್ ಒಪ್ಪಿಸಿದ್ರು ಭಾರತೀಯ ಕೃಷಿಯಿಂದ. ಹಾಗಾದರೆ ಕಲಿಯೋದು ಬಹಳ ಇದ್ದರೆ ಏನು ಮಾಡೋದು ಅಂತ ಮುಂದೆ ಅವರು ಸಹಿತ ಈ ನಮ್ಮ ಬಯೋಡೈವರ್ಸಿಟಿಯನ್ನು ತೀರಿಸಬೇಕು ಅಂತ ತಿಳ್ಕೊಂಡು ರೈಲ್ವೆ ಮಾರ್ಗಗಳನ್ನು, ಫೋನಿನ ಕಂಬಗಳನ್ನು, ದೊಡ್ಡ ದೊಡ್ಡ ಅವ್ರ ದೇಶದಲ್ಲಿ ಆಗಲೇ ಅರಣ್ಯವನ್ನು ತೀರಿಸಿ ಆಗಿತ್ತು, ಭೂಮಿಯನ್ನು ತೀರಿಸಿ ಆಗಿತ್ತು. ಅವ್ರಿಗೆ ದೊಡ್ಡ ಸಂಪತ್ತು ಅಂದ್ರೆ ಭಾರತದ ಭೂಮಿ ಆಗಿತ್ತು. ಇದನ್ನು ತೀರಿಸಲಿಕ್ಕೆ ಆರಂಭ ಮಾಡಿದರು ಅವರು. ಅವ್ರಿಗೆ ಆಗಲಿಲ್ಲ. ಅಷ್ಟರಲ್ಲಿ ಸೋತರು. ಮುಂದೆ ನಮ್ಮ ದೇಶದ ಜನರ ಕೈಯಲ್ಲಿ ಸ್ವಾತಂತ್ರ್ಯ ಬಂತು. ಅದು ಒಂದು ಬರಗಾಲದ ನಿಮಿತ್ತ ಆಯ್ತು ಅಷ್ಟೇ. ಅಷ್ಟಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದರು. 65ರಲ್ಲಿ ಶಾಸ್ತ್ರಿಯವರು ಈ ನಿರ್ಣಯ ಮಾಡೋದಕ್ಕಿಂತಲೂ ಮುಂಚೆನೇ ಜನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಅಂತ. ಜನರು ಅದನ್ನು ಇವತ್ತಿನವರೆಗೂ ಪಾಲಿಸ್ತಾ ಇದ್ದಾರೆ. ಮುಂದೆ ಸರ್ಕಾರ ಬಂದಂಥ ಸರ್ಕಾರ ಆಮೇಲೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಶಾಸ್ತ್ರಿ ಅವರು ಮರಳಿ ಬರಲಿಲ್ಲ. ಅದ್ರ ಮೇಲೆ ನಿರ್ಣಯ ಆಗಲಿಲ್ಲ. ಮುಂದೆ ಬಂದವರು ಮಾತ್ರ ನಿರ್ಣಯ ಮಾಡಿದರು ರಾಸಾಯನಿಕ ಕೃಷಿಯನ್ನು ಅಳವಡಿಸಬೇಕು ಅಂತ. ಅದು ತಂದರು. ಅದರ ದುಷ್ಪರಿಣಾಮಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ರೈತನನ್ನು ಪರಾವಲಂಬಿಯನ್ನಾಗಿಸಿದರು. ಗೊಬ್ಬರದಿಂದ, ಬೀಜದಿಂದ, ಸಲಕರಣೆಗಳಿಂದ ಮತ್ತು ಅವನ ಆರೋಗ್ಯವನ್ನು ಕೆಡಿಸಿ ಅವನನ್ನು ಸಾಲಗಾರನಾಗಿ ಮಾಡಿದರು. ಮುಖ್ಯ ಕಾರಣ ಸಾಲ. ಅದು ಸಾಲ ಗೊಬ್ಬರದ ಸಾಲ, ಬೀಜದ ಸಾಲ, ಆರೋಗ್ಯದ ಸಾಲ. ಹೀಗಾಗಿ ಅವನಿಗೆ 2.5 ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಒಂದು ಆಶ್ಚರ್ಯ ಏನು ಅಂದರೆ ಕೆಲವು ಭಾಗಗಳಲ್ಲಿ ಆತ್ಮಹತ್ಯೆ ಆದವು. ಮಲೆನಾಡಿನಲ್ಲಿ ಒಂದು ಆತ್ಮಹತ್ಯೆ ಆಗಲಿಲ್ಲ, ಕೊಂಕಣದಲ್ಲಿ ಒಂದು ಆತ್ಮಹತ್ಯೆ ಆಗಲಿಲ್ಲ. ಅಲ್ಲಿಯೂ ರೈತರಿದ್ದು. ಇಲ್ಲಿ ಸ್ವಲ್ಪ ಎಲ್ಲೋ ನಮ್ಮ ರೈತರು ಎಡವಿದ್ರು ಅಥವಾ ರೈತನಿಗೆ ಹವ್ಯಾಸ ಹೆಚ್ಚಾಯಿತು, ಅದನ್ನು ಬಿತ್ತಿದ್ರು ನಮ್ಮ ಅಧಿಕಾರಿಗಳವ್ರ ತಲೆಯಲ್ಲಿ. ಅದರಿಂದಾಗಿ ಸಿಕ್ಕಾಪಟ್ಟೆ ಬೀಜ ಖರೀದಿ ಮಾಡಿದರು, ಗೊಬ್ಬರ ಖರೀದಿ. ಆದರೆ ಮಲೆನಾಡಿನಲ್ಲಿ ಅವರು ಬೀಜ ಕೈ ಬಿಡಲಿಲ್ಲ, ತಮ್ಮ ಪಾರಂಪರಿಕ ಇದನ್ನು ಕೈ ಬಿಡಲಿಲ್ಲ. ನಾವು ನೋಡ್ತಿರ್ತೀವಿ. ನನಗೆ ಕೆಲವೊಂದು ಸಲ ಆಶ್ಚರ್ಯ ಆಗುತ್ತೆ. ಮಂಡ್ಯದಲ್ಲಿ ರೈತರ ಆತ್ಮಹತ್ಯೆ ಸುದ್ದಿ ಓದ್ತೀವಿ ನಾವು. ತುಂಬ ಚೆನ್ನಾಗಿ ನೀರಾವರಿ ಇರುವಂಥ ಪ್ರದೇಶ. ಇಷ್ಟೆಲ್ಲ ಇದು ಮಂಡ್ಯದಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ. ಕೋಲಾರ ಬರದ ನಾಡು ಅಂತೀವಿ, ನೀರಿಲ್ಲ, ಏನೂ ಇಲ್ಲ, ಅಲ್ಲಿ ಆತ್ಮಹತ್ಯೆಗಳು ಕಡಿಮೆ. ಆದರೆ ಇಲ್ಲಿ ಇವರು ಸಿಕ್ಕಾಪಟ್ಟೆ ಆಶೆ ಆಕಾಂಕ್ಷೆಗಳನ್ನು ಹೊಂದಿ ಒಂದೇ ವರ್ಷದಲ್ಲಿ ಶ್ರೀಮಂತರಾಗಬೇಕು ಅಂತ ಅವ್ರ ತಲೆಯಲ್ಲಿ ಏನೋ ಬಿತ್ತಿ ಅವರನ್ನು ರಾಸಾಯನಿಕಕ್ಕೆ ಸಾಗಿಸಿಬಿಟ್ರು. ಅವರು ಸಿಕ್ಕಾಪಟ್ಟೆ ಬೀಜಗಳನ್ನು ತಂದರು, ಗೊಬ್ಬರಗಳನ್ನು ಖರೀದಿ ಮಾಡಿದರು. ಆಮೇಲೆ ಆ ಬೀಜಗಳು ಏನು ತಂದ್ರಲ್ಲ, ನಮ್ಮಲ್ಲಿ ಬಯೋಡೈವರ್ಸಿಟಿ ಇತ್ತು ಬೀಜಗಳಲ್ಲಿಯೂ ಸಹಿತ. ಹೌದು. ಬದುವಿನ ಮೇಲೆ ಬಿತ್ತುವಂಥ ಬೀಜಗಳು ಬೇರೆ, ನೀರು ನಿಲ್ತಿತ್ತು ಹೊಲದಲ್ಲಿ ಅಂದರೆ ಅಲ್ಲಿ ಬಿತ್ತು ಬೀಜ ಬೇರೆ, ಒಂದೇ ಹೊಲದಲ್ಲಿ ಬೇರೆ ಬೇರೆ ಊರುಗಳಲ್ಲೆಲ್ಲ. ಮತ್ತು ಊರುಗಳಲ್ಲಂತರೂ 127 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ನಮ್ಮ ದೇಶದಲ್ಲಿವೆ. ಅಂದರೆ ಈ ಕರಾವಳಿ ಬೇರೆ, ಹೌದು, ಮೇಲೆ ಸಹ್ಯಾದ್ರಿ ಬೇರೆ, ಆಮೇಲೆ
ಚಿತ್ರದುರ್ಗ, ತುಮಕೂರು ಇದು ಬೇರೆ, ಹುಬ್ಬಳ್ಳಿ ಆ ವಲಯ ಬೇರೆ, ಹೀಗೆ ಬೇರೆ ಬೇರೆ ಕೃಷಿ ವಲಯಗಳಿವೆ. ಆ ಎಲ್ಲ ವಲಯಗಳಿಗೂ ಒಂದೇ ಬೀಜ ನಡೆಯೋದಿಲ್ಲ, ಅವುಗಳಿಗೆ ಬೇರೆ ಬೇರೆ ಬೀಜಗಳು ಬೇಕು. ಈಗ ಮಲೆನಾಡಿನಲ್ಲಿ ಭತ್ತದ ಬೀಜ ಇದೆಯಲ್ಲ, ಅದಕ್ಕೆ ತುಂಬ ನೀರು ಬೇಕು. ಆದರೆ ಮೇಲ್ನಾಡಿನಲ್ಲಿ ಭತ್ತನೇ ಇದೆ, ಆದರೆ ಅತಿ ಕಡಿಮೆ ನೀರಿನಲ್ಲಿ ಭತ್ತ ಬರುತ್ತೆ. ಹೀಗೆ ನಮ್ಮಲ್ಲಿ ಆ ಬೀಜಗಳಲ್ಲಿ ಏನು ವೈವಿಧ್ಯತೆ ಇತ್ತಲ್ಲ, ಅದನ್ನು ನಾವು ಕಳ್ಕೊಂಡು ಎಲ್ಲ ಕಡೆ ಒಂದೇ ಬೀಜ ಅಪ್ಲೈ ಮಾಡಿದರು. ಅದು ಕೆಲವು ಕಡೆ ಸಕ್ಸಸ್ ಆಯಿತು, ಕೆಲವು ಕಡೆ ಆಗಲಿಲ್ಲ. ಅದರಿಂದಾಗಿ ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ. ಭಾರತದ ಜನಸಂಖ್ಯೆ ಕಡಿಮೆ ಇದ್ದಾಗ ನೀವು ಹೇಳೋ ಕೃಷಿ ಕರೆಕ್ಟ್ ಸರ್, ಯಾಕಂದ್ರೆ ಉತ್ಪಾದನೆ ಕಡಿಮೆ ಇರ್ತಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 33 ಕೋಟಿ ನಮ್ಮ ಜನಸಂಖ್ಯೆ. ಸರಿ, ಈಗ 150 ಕೋಟಿ ಜನಸಂಖ್ಯೆ. ಹೌದು. ಇಷ್ಟು ಜನರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂದರೆ ಹೆಚ್ಚು ಹೆಚ್ಚು ಬೆಳೆ ಬರಬೇಕು, ಹೆಚ್ಚು ಬೆಳೆ ಬರಬೇಕು, ರಾಸಾಯನಿಕ ಗೊಬ್ಬರ ಹಾಕಬೇಕು, ಬೀಜ ಹಾಕಬೇಕು, ಎಣ್ಣೆ ಹೊಡಿಬೇಕು. ಹಾಗೆ ಅನ್ನೋ ಒಂದು ಭ್ರಮೆಯನ್ನು ನಮ್ಮ ವೈಜ್ಞಾನಿಕರು ಹುಟ್ಟಿಸಿದರು. ಇದು ಒಂದು ಭ್ರಮೆ. ನಾವು ಇವತ್ತು ಸಹಿತ ಇಷ್ಟೆಲ್ಲ ಮಾಡಿದೀವಲ್ಲ, ಇಷ್ಟೆಲ್ಲ ಮಾಡಿ ಇವತ್ತಿನ ದಿವಸ ಏನಿದೆ, ಮೊದಲಿನಗಿಂತಲೂ ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದೀವಿ ಬೇಳೆಕಾಳುಗಳನ್ನು ಮತ್ತು ಎಣ್ಣೆ ಕಾಳುಗಳನ್ನು. ಹಾಗಾದ್ರೆ ಅದರಲ್ಲಿ ಸ್ವಾವಲಂಬಿ ಆಗಬೇಕಾಗಿತ್ತಲ್ಲ. ನಾವು ಬರೀ ಕಮಾಡಿಟಿ ಮಟೀರಿಯಲ್ ಏನಿತ್ತಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಉಳಿದವುಗಳ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಒಂದನ್ನು ಬೆಳೆಯೋದಕ್ಕೆ ಹೋಗಿ 100 ಕಳ್ಕೊಂಡಿವಿ. ಆಮೇಲೆ ಇನ್ನೊಂದೇನು, ಈ ಹರಿತ ಕ್ರಾಂತಿಯಿಂದನೇ ರಾಸಾಯನಿಕ ಗೊಬ್ಬರಗಳಿಂದನೇ ಕೃಷಿ ಸುಧಾರಿಸ್ತು ಅನ್ನುವಂಥದ್ದು ಒಂದು ಭ್ರಮೆ. ಓಕೆ, ಯಾಕೆ ಅಂತ ಕೇಳಿದರೆ, ಸ್ವಾತಂತ್ರ್ಯ ನಂತರದಲ್ಲಿ ಈ 60ರ ದಶಕದ ನಂತರ ಮಳೆ ಸ್ವಲ್ಪ ಕಡಿಮೆ ಆಯಿತು. ಮೊದಲು ಬೆಳೆದಂಥ ಬೆಳೆಯಲ್ಲಿ ಅರ್ಧ ಬೆಳೆ ಮಳೆಯಲ್ಲೇ ಹಾಳಾಗಿ ಹೋಗ್ತಿತ್ತು. ಓಕೆ ಓಕೆ ಮಳೆ ಸ್ವಲ್ಪ ಕಡಿಮೆ ಆಯಿತು. ಒಂದು ಸ್ವಾತಂತ್ರ್ಯ ನಂತರದಲ್ಲಿ ಡ್ಯಾಮ್ಗಳು ಕಟ್ಟಲ್ಪಟ್ಟು, ಆಮೇಲೆ ಈ ಬೋರ್ವೆಲ್ಗಳು, ಹೌದು, ಟೆಕ್ನಾಲಜಿ ಬಂತು. ಹೌದು, ಆ ಟೆಕ್ನಾಲಜಿಯಿಂದಾಗಿ ಬಂಜರು ಭೂಮಿ ಏನಿತ್ತು ಅದರ ಸಾಗುವಳಿ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಮೊದಲಿದ್ದ ಭೂಮಿಗಿಂತಲೂ 2 ಪಟ್ಟು 3 ಪಟ್ಟು ಭೂಮಿಯಲ್ಲಿ ಕೃಷಿ ಈಗ ನಡೀತಾ ಇದೆ. ನೀವು ಹೇಳೋದು 3 ಈಲ್ಡ್ ಜಾಸ್ತಿ ಆಗಿಲ್ಲ. ಇದರಿಂದ ಏನು ಬರೀ 14% ಜನ ಮಾತ್ರ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅದು ICR ರಿಪೋರ್ಟು. ICR ರಿಪೋರ್ಟ್ನಲ್ಲಿ ಇದನ್ನು ಅಳವಡಿಸ್ಕೊಂಡವ್ರು 14% ಜನ, ಆದರೆ ದೊಡ್ಡ ಜನ ಅಳವಡಿಸ್ಕೊಂಡ್ರು. ಆಮೇಲೆ ಇದಕ್ಕಿಂತಲೂ ನಾವು ಇವತ್ತಿನ ದಿವಸ ವಿಚಾರ ಮಾಡಿರಿ, 1% ಜನರ ಕೈಯಲ್ಲಿ 57% ಭೂಮಿ ಇದೆ. ಆಮೇಲೆ 43% ಜನರ ಕೈಯಲ್ಲಿ 99% ಭೂಮಿ ಇದೆ. ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಒಂದು ವೇಳೆ ಅವ್ರು ಹೇಳೋದೇ ನಿಜ ಆದರೆ ಇದು ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಮ್ಮಲ್ಲಿ ಸಮಸ್ಯೆ ಏನಾಯಿತು ಅಂತಂದರೆ, ಈ ಹೊಸ ಹೊಸ ತಂತ್ರಜ್ಞಾನಗಳು ಬಂದು ಭೂಮಿಯನ್ನು ಉಳೋದಕ್ಕೆ ಇದು ಮಾಡೋಕ್ಕೆ ಅನುಕೂಲತೆ ಆಯಿತು. ಅದರಿಂದಾಗಿ ಹಸಿರು ಕ್ರಾಂತಿ ಆಯಿತೇ ಹೊರತು ಬರೀ ರಸಗೊಬ್ಬರದಿಂದ ಹಸಿರು ಕ್ರಾಂತಿ ಆಗಲಿಲ್ಲ. ಅಗ್ರಿಕಲ್ಚರ್ ಅನ್ನುವಂಥದ್ದು ಒಂಥರ ಲೈಫ್ ಸ್ಟೈಲ್ ಆಗಿತ್ತು. ಹೌದು, ಅದು ಅಂದರೆ ಅದ್ರ ಮೇಲೆ ಡಿಪೆಂಡೆಂಟು, ಅದರಿಂದ ಏನೋ ಒಂದು ದೊಡ್ಡ ಸಾಧಿಸ್ಬಿಟ್ಟ ಅನ್ನುವಂಥದ್ದು ಅವ್ನ ಜೀವನ ಅವ್ನು ಮಾಡ್ಕೊಂಡು ಹೋಗ್ತಿದ್ದ. ಬೇಕಾದ ಬೆಳೆ ಎಲ್ಲ ಅವ್ನ ಜಮೀನಾಗಿರ್ತಿತ್ತು. ಅವನೇನೋ ಹೊರಗೆ ಹೋಗಿ ಖರೀದಿ ಮಾಡೋದು ಏನೋ ತರ್ತಿರ್ಲಿಲ್ಲ, ಬಹಳ ಕಡಿಮೆ. ಏನೋ ಸೋಪ್ ತರಬೇಕು, ಆ ಥರ ಉಪ್ಪು ತರಬೇಕು, ಬೆಂಕಿಪಟ್ಟಣ ತರಬೇಕು ಅನ್ನೋದಷ್ಟೇ ಅವನ ಅಂಗಡಿಗೆ ಹೋಗ್ಬೇಕು. ಆಹಾರಕ್ಕೆ ಏನೇನು ಬೇಕಾಗಿತ್ತು ಎಲ್ಲವನ್ನೂ ಅವನೇ ಬೆಳಕತ್ತಿದ್ದ. ಅವನ ಜೀವನ ಅವ್ನು ಸುಖಮವಾಗಿ ನಡ್ಕೊಂಡು ಹೋಗ್ತಿತ್ತು. ಬಟ್ ಜಾಗತೀಕರಣದ ಕಾರಣಕ್ಕಾಗಿ ಜನ ಹೆಂಗೆ ಲೈಫ್ ಸ್ಟೈಲ್ ಮಾಡ್ತಿದ್ದಾರೆ ಅನ್ನೋದು ರೈತ ನೋಡ್ದ. ಇವನು ಕಮಾಡಿಟಿ ಪ್ರಾಡಕ್ಟ್ಸ್ ಹೆಚ್ಚು ಮಾಡ್ಕೊಂಡ, ಈ ಕ್ಯಾಶ್ ಕ್ರಾಪ್ಸ್ ಹೆಚ್ಚು ಮಾಡ್ಕೊಂಡ, ಮೊನೋಕ್ರಾಪಿಗೆ ಬಂದ. ಸಂಯುಕ್ತ ಬೆಳೆಗಳನ್ನೆಲ್ಲ ಬಿಟ್ಟು ಮೊನೋಕ್ರಾಪಿಗೆ ಬಂದು ಎಲ್ಲ ಕಳ್ಕೊಂಡ. ಎಲ್ಲನೂ ಖರೀದಿ ಮಾಡ್ಕೊಂಡೇ ಬರೋದು. ಅಲ್ಲ ಅಂದ್ರೆ ರೈತ ಹಂಗೆ ಆಸೆ ಪಟ್ಟಿತ್ತಪ್ಪ, ಉಳಿದವ್ರ ಥರ ನಾನು ಬದುಕಬೇಕು ಅಂತ. ನನ್ನ ಮನೆಗೂ ಒಂದು LED TV ಇರಬೇಕು, ನನ್ನ ಕೈಯಾಗೂ ಒಂದು ಸ್ಮಾರ್ಟ್. ಅದರಿಂದ ಇರೋದಿಲ್ಲ. ಅಲ್ಲ, ಈಗ ಯಾರು ಸಾವಯವ ಮಾಡ್ತಾರ ಅಥವಾ ಈ ಬಯೋಡೈವರ್ಸಿಟಿಯಲ್ಲಿ ಕೃಷಿ ಮಾಡ್ತಾರ, ಅವ್ರ ಮನೆಯಲ್ಲಿ TV ಇಲ್ವಾ? ಅವ್ರೇನು ಒಳ್ಳೆ ಮನೆ ಕಟ್ಕೊಂಡಿಲ್ವಾ? ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅದು ಒಂದು ಸೈನ್ಸು. ಏನೂ ಮಾಡದೇ ಇರೋದೇ ಸಾವಯವ ಕೃಷಿ ಅಂತ ನಾವು ಅಂದ್ಕೊಂಡಿವಿ ಅಂದರೆ ಶ್ರೀಲಂಕಾದ ಸ್ಥಿತಿ ನಮಗೂ ಬಂದಿತ್ತು. ಅದು ಒಂದು ಸೈನ್ಸು. NPK ನಾವು ಆ ಸಿಂಥೆಟಿಕ್ ಮಾಧ್ಯಮದಿಂದ ಕೊಡೋದಕ್ಕಿಂತಲೂ ಜೈವಿಕ ಮಾಧ್ಯಮದಿಂದ ಕೊಡೋದು, ಇದು ಸಾವಯವ, ಇದು ನಮ್ಮ ಪಾರಂಪರಿಕ ಕೃಷಿ. ರೈತನ ಇನ್ಪುಟ್ ಕಾಸ್ಟ್ ಕಡಿಮೆ ಇರಬೇಕು. ನೋಡಿ, ಮೊದಲು ಗೋಧಿ ಹಾಕಿದ ಅಂದ್ರೆ ಗೋಧಿಯಲ್ಲಿ ಯಾವುದಾದ್ರೂ ದ್ವಿದಳ ಧಾನ್ಯ ಹಾಕಿದರೆ ಹವೆಯಲ್ಲಿರುವಂಥ ನೈಟ್ರೋಜನನ್ನು ತೊಗೊಂಡು ಅದಕ್ಕೆ ಪೂರೈಕೆ ಮಾಡ್ತಿತ್ತು. ನಾವು ಮೊನೋಕ್ರಾಪಿಗೆ ಬಂದೀವಲ್ಲ, ಒಂದು ಬೆಳೆಗೆ ಬಂದೀವಲ್ಲ, ಹೀಗಾಗಿ ಮತ್ತೊಂದು ಬೆಳೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲವೇ ಇಲ್ಲ. ಹೋಯಿತು ಅಂದರೆ ಎಲ್ಲನೂ ಹೋಯಿತು.
4 ಬೆಳೆಗಳಿದ್ದು ಹೊಲದಲ್ಲಿ ಅಂದರೆ 2-3 ಕೆಲಸ ಕೊಡ್ತಿದ್ದು, ಒಂದು ಹೋದ್ರೆ ಹೋಗ್ತಿತ್ತು ನೈಸರ್ಗಿಕ ಕಾರಣದಿಂದ. ನಾವು ಮಾರುಕಟ್ಟೆಯನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೃಷಿ ಮಾಡಲಿಕ್ಕೆ ಹೊರಟೀವಿ. ನಮ್ಮ ಮನೆ ನಮ್ಮ ಸಂಸಾರ ಕೇಂದ್ರ ಬಿಂದುವಾಗಿ ಇಲ್ಲವೇ ಇಲ್ಲ. ಈಗ ನಮ್ಮ ಅಜ್ಜನ ಕಾಲದ ಒಬ್ಬ ರೈತ, ಅವ ಹೆಂಗೆ ಸೈಂಟಿಫಿಕ್ ಇದ್ದ ಅಂತೀರಿ ನೀವು? ಸೈನ್ಸ್ ಹೆಂಗೆ ಅರ್ಥ? ಅವ ತುಂಬ ಸೈಂಟಿಫಿಕ್, ಕೃಷಿ ವಿಜ್ಞಾನ ನೋಡಿ ಅವ ಎಷ್ಟು ಸೈಂಟಿಫಿಕ್ ಆಗಿದ್ದ ಅಂದ್ರೆ, ಮೊದಲು ತಮ್ಗೆ ಗೊತ್ತಿರಬೇಕು, ಮಕ್ಕಳು ಮದುವೆ ಆಯಿತು ಅಂತಂದ್ರೆ ಮದುವೆ ಆದ ನಂತರ ಒಂದು ಸಮಾರಂಭ ಆಗ್ತಿತ್ತು ಮನೆಯಲ್ಲಿ, ತಿಪ್ಪೆ ಪೂಜೆ ಅಂತ. ತಿಪ್ಪೆ ಪೂಜೆ? ತಿಪ್ಪೆ ಪೂಜೆ. ಆ ತಿಪ್ಪೆ ಪೂಜೆ ಮಾಡುವಾಗ ಅಜ್ಜಿ ಹೇಳ್ತಿದ್ಲು, ಇವಳು ನಿನ್ನ ಮನೆಯ ಲಕ್ಷ್ಮಿ, ಇವಳನ್ನು ಚೆನ್ನಾಗಿ ಕಾಪಾಡಿದರೆ ಇವಳೇ ನಿನ್ನನ್ನು ಕಾಪಾಡೋದು ಅಂತ. ಆ ತಿಪ್ಪೆಯಿಂದ ಒಳ್ಳೆಯ ಗೊಬ್ಬರ ತಯಾರು ಮಾಡು, ಅದು ನಿನ್ನ ಹೊಲಕ್ಕೆ ಹಾಕು, ಆ ಹೊಲ ನಿನ್ನನ್ನು ಕಾಪಾಡುತ್ತೆ ಅಂತ ಅಜ್ಜಿ ಅವನಿಗೆ ಹೇಳ್ತಿದ್ಲು, ತಿಪ್ಪೆ ಪೂಜೆ ಮಾಡಿಸ್ತಿದ್ಲು. ಅವನು ವೈಜ್ಞಾನಿಕವಾಗಿದ್ದ. ಹಾಗೆ ನೋಡಿದರೆ ಅವ ಮನೆಗೆ ಬೇಕಾಗುವಷ್ಟು ಜಾನುವಾರುಗಳನ್ನು ಇಟ್ಕೊಳ್ತಿದ್ದ. ಹೊಲಕ್ಕೆ ಹೋಗ್ತಿದ್ದ ಅಂದರೆ ಖಾಲಿ ಕೈಲೇ ಹೋಗ್ತಿರ್ಲಿಲ್ಲ. ಒಂದು ಬೆಡಗೋ, ಒಂದು ಕೊಡ್ಲೋ ಅಥವಾ ಒಂದು ಕುಡುಗೋಲೋ ಏನೋ ತೊಗೊಂಡೇ ಹೋಗ್ತಿದ್ದ. ಆಮೇಲೆ ಮಣ್ಣಿನ ಜೊತೆ ಮಾತಾಡ್ತಿದ್ದ, ಬೆಳೆಗಳ ಜೊತೆ ಮಾತಾಡ್ತಿದ್ದ, ಬೆಳೆಗಳನ್ನು ನೋಡಿ ಗುರುತಿಸ್ತಿದ್ದ, ಇದಕ್ಕೆ ಏನಾಗಿದೆ, ಏನು ಮಾಡಬೇಕು ಅಂತ. ಮಣ್ಣಿನ ಜೊತೆ ಮಾತಾಡ್ತಿದ್ದ. ಮಣ್ಣು ಬಿರುಸಾಗಿತ್ತು ಅಂತಂದ್ರೆ ನಂದೆಲ್ಲೋ ತಪ್ಪಿದೆ, ಇದು ಗೊಬ್ಬರ ಹಾಕಬೇಕು ಅಂತಿದ್ದ. ಅಷ್ಟು ವೈಜ್ಞಾನಿಕವಾಗಿದ್ದ ಆತ. ಜಾನುವಾರುಗಳ ವಿಷಯ ಪ್ರಸ್ತಾಪ ಮಾಡಿದ್ರಿ ನೀವು. ಸರಿ. ಒಬ್ಬ ರಾಜಕಾರಣಿ ಹೇಳೋದನ್ನು ಕೇಳಿದ್ದೀನಿ ನಾನು. ಏನು ರೀ ಅಷ್ಟು ಗೋವು 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 ಅಂತೀರಿ? ಹಂದಿಗೂ 4 ಕಾಲು, ಗೋವಿಗೂ 4 ಕಾಲು. ಹಂದಿನೂ ಸಗಣಿ ಹಾಕತ್ತೆ, ಗೋವು ಸಗಣಿ ಹಾಕತ್ತೆ, ಎಲ್ಲ ಪ್ರಾಣಿಗಳು ಒಂದೇ. ಸರಿ. ನೀವು ಅಂದರೆ ಧಾರ್ಮಿಕ ಕಾರಣಕ್ಕೆ, ಕೋಮುವಾದದ ಕಾರಣಕ್ಕೆ ಗೋವು ಗೋವು ಅಂತೀರಿ ಅಂತ. ಪಾಪ ಅವ್ರನ್ನ ನೋಡಿದರೆ ದಯ ಬರುತ್ತೆ. ಕತ್ತೇನು ಬಲ್ಲದಪ್ಪ ಕರಿಗಡವು, ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ ಅಂತ ಒಂದು ಹಾಡಿದೆ ನಮ್ಮಲ್ಲಿ. ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, MBBS ಆದವನು ಡಾಕ್ಟ್ರೇ, BMS BHS ಆದವನಿಗೆ ಡಾಕ್ಟ್ರ್ ಅಂತಾರೆ. ಆಮೇಲೆ ಊರಲ್ಲಿ RMP ಅಂತ ಒಬ್ಬ ಇರ್ತಾನೆ ಕಂಪೌಂಡ್ರು, ಅವನಿಗೆ ಡಾಕ್ಟ್ರ್ ಅಂತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆದವನಿಗೆ ಡಾಕ್ಟ್ರ್ ಅಂತಾನೆ. ಇವನು ಡಾಕ್ಟ್ರ್ ಅಂದ್ರೆ ಆಗುತ್ತಾ? ನಾವು ನೋಡಬೇಕಲ್ಲ ಅದರಲ್ಲಿ ಭೇದ. ಅದರ ಸಗಣಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ, ಅದು ಕಲ್ಚರ್ ಏನು ಕೆಲಸ ಮಾಡುತ್ತೆ. ಎಮ್ಮೆದು ಸಗಣಿ, ಎಮ್ಮೆ ಯಾಕೆ ನಡೆಯೋದಿಲ್ಲ? ಎಮ್ಮೆದು ಮಾಡಿ ನೋಡಿದ್ದೇನೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ, ಬಹುಕಾಲ ಅದು ಬಾಳೋದಿಲ್ಲ. ಆಕಳದ ಈ ಗೋವು ಏನಿದೆ, ಗೋವಿನ ಸಗಣಿಯನ್ನು ತಾವು ಪ್ರಯೋಗ ಮಾಡಿ ನೋಡಿದರೆ ಸುಮ್ಮನೆ 1 ಗ್ರಾಮ್ನಲ್ಲಿ ಸುಮಾರು ಕನಿಷ್ಠ 10 ಕೋಟಿ ಜೀವಾಣುಗಳ ಸಂಖ್ಯೆ. ಆ ಸಂಖ್ಯೆ ಅನ್ಯ ಪ್ರಾಣಿಗಳಲ್ಲಿ ಕಾಣೋದಿಲ್ಲ. ಆಮೇಲೆ ಈ ಗೋವಿನ ಮೂತ್ರ ಆಗಲಿ ಅಥವಾ ಈ ಸಗಣಿ ಆಗಲಿ, ಅದರಲ್ಲಿ ಇರುವಂಥ ಒಂದು ಶಕ್ತಿ ಉಳಿದವುಗಳಲ್ಲಿ ಕಾಣಲಿಲ್ಲ. ನಾನು ಮೊದಲು ಸುಮಾರು ಒಂದು 100 ಜರ್ಸಿ ಹಸುಗಳನ್ನು ಸಾಕಿದ್ದೆ. ನನ್ನ ಹತ್ರ 100 ಎಮ್ಮೆಗಳಿದ್ದು ಮೊದಲು. ಓಕೆ. ಅವುಗಳನ್ನು ನಾನು ಗಿಡಗಳಿಗೆ ಆ ಸಗಣಿ ಹಾಕ್ತಿದ್ದೆ. ಅದು ಹಾಕಿದರೆ ಮುಂದಿನ ವರ್ಷ ಮತ್ತೆ ಹಾಕಬೇಕಾಗ್ತಿತ್ತು. ಆ ನಂತರದಲ್ಲಿ ನನ್ನ ಕಡೆ ಒಂದು 10 ಯಾವುದೋ ದೇವರಿಗೆ ಬಿಟ್ಟಂಥ ದನಗಳನ್ನು ತಂದುಬಿಟ್ರೆ ಯಾರೋ, ಆ ಹಸುಗಳ ಸಗಣಿಯನ್ನು ಸಪ್ರೇಟಾಗಿ ಇಡ್ತಿದ್ದೆ. ಯಾಕಂದರೆ ಇವು ಹಾಲಿನ ಹಸುಗಳು, ಇದು ಹಾಗೇ ಇರ್ತಿತ್ತು. ಆ ಸಗಣಿಯನ್ನು ನಾನು ಆ ಗಿಡಗಳಿಗೆ ಹಾಕಿದಾಗ ಆ ಗಿಡಗಳ ಚಿತ್ರನೇ ಬದಲಾಯಿತು. 3 ವರ್ಷಗಟ್ಟಲೆ ಅದು ಗೊಬ್ಬರ ಕೇಳಲಿಲ್ಲ. ಆಮೇಲೆ ಬಂದಂಥ ಕಾಯಿಗಳು, ಆ ಗೊಬ್ಬರ ಏನು ಹಾಕಿದ ನಂತರ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಕಾಯಿಗಳು ಚೆನ್ನಾಗಿ ಬಂದು, ಆ ಕಾಯಿಗಳ ಹತ್ತಿರ ಯಾವುದೇ ಹುಳುಗಳು ಬರಲಿಲ್ಲ. ಹುಳುಗಳು ಎಷ್ಟು ಜಾಣ ಅಂದ್ರೆ, ತಮಗೆ ಪಚನ ಆಗದೇ ಇದ್ದರೆ ಆ ಹಣ್ಣಿನ ಹತ್ರ ಅದು ಹೋಗೋದಿಲ್ಲ. ಒಂದು ವೇಳೆ ಮಣ್ಣು ಸತ್ವಯುಕ್ತ ಆಗಿತ್ತು ಅಂತಂದ್ರೆ ಅದರ ಎಲ್ಲ ಪೋಷಕಾಂಶಗಳು ಗಿಡದಲ್ಲಿ ಕಾಯಿಯಲ್ಲಿ ಬರ್ತಾವೆ. ಅವು ಬಂದು ಅಂತಂದ್ರೆ ಅವು ಗೊತ್ತಾಗುತ್ತೆ ಈ ಹಣ್ಣು ನನಗೆ ಪಚನ ಆಗುತ್ತೋ ಇಲ್ಲೋ ಅಂತ. ಪಚನ ಆಗದೇ ಇದ್ದರೆ ಅವು ಅದರ ಹತ್ರ ಬರೋದಿಲ್ಲ. ಪಚನ ಆಗದೇ ಇದ್ದರೂ ತಿನ್ನೋರು ಯಾರಾದರೂ ಇದ್ದರೆ ನಾವೇ ಮನುಷ್ಯರೇ. ಈ ಪ್ರಯೋಗಗಳನ್ನು ನಾನು ಮಾಡಿ ನೋಡಿದ್ದೀನಿ. ಆಮೇಲೆ ಅದರ ಅದರ ಮೇಲೆ 4 ಪೇಟೆಂಟ್ ಇವೆ. ಮೂತ್ರೆ ಮೇಲೆ ಪೇಟೆಂಟ್ ಇವೆ, ತುಪ್ಪದ ಮೇಲೆ ಪೇಟೆಂಟ್ ಇದೆ, 2 ಪೇಟೆಂಟ್ಗಳಿವೆ. ಇನ್ನೂ 8 ಪೇಟೆಂಟ್ಗಳು ಈಗ ಬಹುತೇಕ 4-6 ತಿಂಗಳಲ್ಲಿ ಸಿಗ್ತಾವೆ. ಅದ್ರ ಮೇಲಾರು ವಿಶ್ವಾಸ ಇಡಬೇಕಲ್ಲ ಅವರು. ಹಾಗಾದ್ರೆ ಯಾರಾದರೂ ಹಂದಿ ಮೇಲೆ ಪೇಟೆಂಟ್ ತೊಗೊಂಡ್ರ? ಅಗ್ರಿ ಕಾಲೇಜ್ಗಳಿಂದ ರೈತರಿಗೆ ಹೇಳ್ಬೇಕಾಗಿತ್ತಲ್ಲ ಗುರುಗಳೇ. ನಮ್ಮ ಅಗ್ರಿ ಕಾಲೇಜುಗಳ ಕೃಷಿ ವ್ಯವಸ್ಥೆ ಒಳಗೆ ಅಗ್ರಿ ಕಾಲೇಜುಗಳ ಪಾತ್ರ ಏನಾಗಿದೆ? ಅವ್ರು ಏನು ಸರ್ವ್ ಮಾಡ್ತಿದ್ದಾರೆ? ಸುಮಾರು
ಒಂದು 675 ಅಗ್ರಿ ಕಾಲೇಜುಗಳು ದೇಶದಲ್ಲಿವೆ, ಒಂದು 70-75 ಯೂನಿವರ್ಸಿಟಿಗಳಿವೆ. ಅಲ್ಲಿ ಭಾರತೀಯ ಕೃಷಿ ಅನ್ನುವ ವಿಷಯವನ್ನು ಇವತ್ತಿನವರೆಗೂ ಎಲ್ಲಿ ತಂದಿಲ್ಲ. ಈಗ 2 ವರ್ಷದಿಂದ ನಾವೇ ಕೇಂದ್ರ ಸರ್ಕಾರದ ಬೆನ್ನು ಹತ್ತಿ ಅದಕ್ಕೊಂದು ಸಿಲೆಬಸ್ ಕಮಿಟಿ ಮಾಡಿ, ಆ ಸಿಲೆಬಸ್ ಕಮಿಟಿಯಲ್ಲಿ ಸುಮಾರು ಜನ ವೈಸ್ ಚಾನ್ಸ್ಲರ್ಸು ಅವ್ರ ತಲೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ಸೈಂಟಿಸ್ಟು, ಅಲ್ಲಿ ರೈತರು ಅವ್ರನ್ನ ಕರ್ಕೊಂಡು ಕೂತ್ಕೊಂಡು ಒಂದು ಇದನ್ನು ತಯಾರು ಮಾಡಿದರು. ಕೊನೆಗೆ ಈಗ ಅದನ್ನು BSc MSc ಮತ್ತು PhD ಈಗ ಹಚ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಇವತ್ತಿನವರೆಗೂ ಭಾರತೀಯ ಕೃಷಿ ಅಂತಕ್ಕಂಥ ವಿಷಯವನ್ನು ಇವತ್ತಿನವರೆಗೂ ಅಳವಡಿಸಿಲ್ಲ ಅಂದಾಗ ಪಾಪ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸೈಂಟಿಸ್ಟ್ಗಳಿಗೆ ಅದು ಗೊತ್ತಾಗೋದು ಹೇಗೆ? ಇಷ್ಟೆಲ್ಲ ಆದಮೇಲೆ ನನಗೆ ಬರೋ ಪ್ರಶ್ನೆ, ಮಠ ಮನೆಗಳ ಕೆಲಸ ಏನು ಹಂಗಿದ್ರೆ ಅಂತ. ಕಾವಿ ತೊಟ್ಕೊಂಡಿದ್ದೀರಿ, ದೇವರು ದಿಂಡ್ರು ಅನ್ಕೊಂಡ್ಬಿಟ್ಟು ನೀವು ಆಧ್ಯಾತ್ಮ ಎಲ್ಲ ಹೇಳ್ಕೊಡ್ಬೇಕು ಜನರಿಗೆ. ಅದು ಬಿಟ್ಟು ನೀವು ಕೃಷಿ ಹೇಳ್ಕೊಡ್ತೀನಿ, ಜೀವನ ಮಾಡೋದು ಹೇಳ್ಕೊಡ್ತೀನಿ ಅಂದರೆ ಹೆಂಗಿದು? ಹಾಗಿದ್ರೆ ಮಠಗಳ ಜವಾಬ್ದಾರಿ ಏನು ಈ ಸಮಾಜದಲ್ಲಿ? ನಮ್ಮ ಮಠಗಳು ಎಲ್ಲಿಂದ ಬಂದು ಅನ್ನೋದನ್ನು ಬಹಳ ಜನ ಮರ್ತಿದ್ದಾರೆ. ನಾವು ಋಷಿ ಪರಂಪರೆಯವರು. ಋಷಿಗಳಿಗೆ ಕೃಷಿ ಮುಖ್ಯ ವ್ಯವಸಾಯ ಇತ್ತು. ಅವ್ರು ಭಿಕ್ಷುಕರಾಗಿರಲಿಲ್ಲ. ತಮ್ಮ ಆಶ್ರಮಕ್ಕೆ ಬೇಕಾಗೋದನ್ನೆಲ್ಲ ಬೆಳ್ಕೋತಿದ್ರು. ವಿದ್ಯಾರ್ಥಿಗಳು ಮೊದಲನೇದಾಗಿ ಕಲಿಸೋದೇ ಕೃಷಿಯನ್ನು ಅವರು. ಆನಂತರ ಉಳಿದವುಗಳನ್ನೆಲ್ಲವನ್ನು ಸುಮಾರು ಉಪನಿಷತ್ತುಗಳಲ್ಲಿ ನೋಡಿರ್ತಾವೆ. ವಿದ್ಯಾರ್ಥಿಗಳನ್ನು ಕಳಿಸ್ತಿದ್ರು, ಹೇಗಿದೆ, ಮಳೆ ಬಂದಿದೆ, ಹೊಡೆದಿದೆಯೋ, ಚೆನ್ನಾಗಿದೆಯೋ ನೋಡ್ಕೊಂಡು ಬಾ ಅಂತ. ಉಪಮನ್ಯುವಿನ ದೃಷ್ಟಾಂತ ಇವತ್ತು ನೋಡ್ತೀವಿ ನಾವು. ನೀರು ಒಡೆದು ಹೋಗ್ತಾ ಸೋರಿ ಹೋಗ್ತಾ ಇರುವಾಗ ಕಟ್ಟೋದಾಗಲಿಲ್ಲ, ಆತ ಅಡ್ಡ ಮಲ್ಕೊಂಡು ಬಿಟ್ಟ. ಯಾಕಂದರೆ ಇಂಥನು ಎಲ್ಲ ಋಷಿಗಳು ಆಶ್ರಮಗಳು ನಡೆದದ್ದು ಇದ್ರ ಮೇಲೆ. ನಮ್ಮ ಮಠಗಳಿಗೆ ಭೂಮಿಯನ್ನು ಉಂಬಳಿ ಹಾಕಿ ಕೊಟ್ಟರು. ಎಲ್ಲ ಮಠಗಳಿಗೂ ಸಹಿತ ಭೂಮಿ ಇವೆ. ಇವೆಲ್ಲವೂ ಕೃಷಿ ಪರಂಪರೆಯ ಮಠಗಳೇ. ಕೃಷಿ ಮಾಡಿ ತಾವು ಮಾಡಬೇಕು, ರೈತರಿಗೆ ಅದನ್ನು ಆದರ್ಶವಾಗಿ ಇಡಬೇಕು. ಗುರುಗಳು ಕೊಟ್ಟರು, ಗುರುಗಳು ಹೇಳಿದರು ಅಂದ್ರೆ ಅತ್ಯಂತ ಶ್ರದ್ಧೆಯಿಂದ ಜನ ಮಾಡ್ತಾರೆ. ಆದ್ದರಿಂದ ಇದು ಗುರುಗಳು ಮಾಡಬೇಕಾದಂಥ ಮೊದಲನೇ ಕೆಲಸ. ಮತ್ತು ಗುರುಗಳು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮೀಸಲಾತಿಗಾಗಿ ಹೋರಾಟ ಮಾಡೋದು, ನಮ್ಮವ್ರಿಗೆ ಟಿಕೆಟ್ ಕೊಡೋದು ಅಂತ ಹೇಳೋದು, ಅದೆಲ್ಲ ಯಾರು ಮಾಡೋದು? ಕೆಲಸ ಇಲ್ಲದಕ್ಕೆ ಅದನ್ನ ಮಾಡ್ತಾಯಿದ್ದಾರೆ ಅವರು. ಈ ಬೀದಿ ಮೇಲೆ ಇಳಿಯೋದು ಸ್ವಾಮಿಗಳ ಕೆಲಸ ಅಲ್ಲ. ಆಮೇಲೆ ಸ್ವಾಮಿಗಳು ಮಾರ್ಗದರ್ಶಕರಾಗಿರಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು. ಕಿಂಗ್ ಮೇಕರ್ ಆಗಿರಬೇಕೇ ಹೊರತು ಕಿಂಗ್ ಆಗಬಾರ್ದು. ಯಾವಾಗಲೂ ಏನು ಮಾಡಿದರೂ ಆಗಬಾರ್ದು. ಅದು ನಮ್ಮ ಕೆಲವು ಜನ ಸ್ವಾಮಿಗಳಿಗೆ ಏನಾಗಿದೆ, ಏನೇನನ್ನು ಕಟ್ಕೊಂಡು ಮಠದಲ್ಲಿ ಕೆಲಸ ಇದೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಭಕ್ತರ ಮಕ್ಕಳಿದ್ದಾರೆ, ಅವರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಾ? ನಮ್ಮ ಯುವಕರಿದ್ದಾರೆ, ಅವರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ತೀರಿ? ನಿಮ್ಮ ಭಕ್ತರಿದ್ದಾರೆ, ಅವರಿಗೆ ಉದ್ಯೋಗ ಅವಕಾಶಗಳನ್ನು ದೊರಕಿಸಿಕೊಡುವ ಸಲುವಾಗಿ ನೀವು ಯಾವುದಾದ್ರೂ ತರಬೇತಿ ಶಿಬಿರಗಳನ್ನು ಮಾಡ್ತೀರಾ? ಅಥವಾ ನಿಮ್ಮ ಮಠದಲ್ಲಿ ಬೀಜದ ಕೇಂದ್ರಗಳಿವೆ, ನಿಮ್ಮ ಯಾರಾದರೂ ಭಕ್ತರು ಬಂದರೆ ಅವ್ರಿಗೆ ನೀವು ಆಶೀರ್ವಾದ ಅಂತ ತಿಳ್ಕೊಂಡು ಒಂದು ಮುಷ್ಟಿಗೆ ಬೀಜ ಕೊಡ್ರಿ, ಒಳ್ಳೆಯ ಬೀಜ. ನಿಮ್ಮ ಭಕ್ತರು ಬಂದರೆ ನಿಮ್ಮ ಮಠದಲ್ಲಿ ಒಂದು ಸಣ್ಣ ನರ್ಸರಿ ಇರಬೇಕು, ಒಂದು ಸಸಿ ಕೊಡಿ, ಒಂದು 10 ಗಿಡ ಹಚ್ಚ್ರಿ. ಗುರುಗಳು ಒಂದು ತೆಂಗಿನಕಾಯಿ ಕೈ ಹೆಚ್ಚಿಕೊಟ್ರೆ ಅದನ್ನು ನೀರು ಹಾಕಿ ಬೆಳೆಸಿ ಅದನ್ನು ಹೊಲದಲ್ಲಿ ಹಚ್ತಾರೆ ಅವ್ರು ಭಾಳ ಶ್ರದ್ಧೆಯಿಂದ. ಅರಣ್ಯ ನಾಶ ಆಗೋ ಕಾಲಕ್ಕೆ ಗುರುಗಳಾದಂಥವ್ರು ಇದನ್ನು ಕೊಡಬೇಕು ಇವತ್ತಿನ. ಮತ್ತು ನಾವು ಸ್ವಲ್ಪ ಕಾಲದ ಜೊತೆ ಪರಿವರ್ತನೆ ಆಗಬೇಕು, ಹಾಗೆ ಕೊಡೋದು ಸರಿಯಲ್ಲ. ಆಮೇಲೆ ನಮ್ಮ ರೈತರ ಸತ್ಕಾರಗಳನ್ನು ಮಾಡಬೇಕು, ಒಳ್ಳೆಯ ರೈತರ ಸತ್ಕಾರಗಳು. ನಮ್ಮ ಮಠಗಳ ಜಾತ್ರೆಗಳಲ್ಲಿ ಒಳ್ಳೆ ಪ್ರಗತಿಪರ ರೈತ, ಸಾವಯವ ರೈತ ಇದ್ದಾರೆ. ಆಮೇಲೆ ಒಳ್ಳೆ ಕಾಯಕ ಮಾಡ್ಕೊಂಡು ಇವತ್ತು ಊರಲ್ಲಿದ್ದಾರೆ. ಒಬ್ಬ ನಾವಿದ ಊರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ರೆ ಯಾಕೆ ಸತ್ಕಾರ ಮಾಡಬಾರ್ದು? ಒಬ್ಬ ಚಮ್ಮಾರನ ಸತ್ಕಾರ ಯಾಕೆ ಮಾಡಬಾರ್ದು? ಒಬ್ಬ ಕಂಬಾರನ ಸತ್ಕಾರ ಯಾಕೆ ಮಾಡಬಾರ್ದು? ನಾವು ಮಠಗಳು ಮಾಡಬೇಕಾದದ್ದು ಇದು. ನಾವು ಎಲ್ಲ ಕಳ್ಳರನ್ನ ತಂದು ಮಠದಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಈಗ ಮಠದವ್ರು ಅವ್ರನ್ನ ಮಾಡ್ಕೋತಾರೆ. ಅಲ್ಲ, ನಾವೆಲ್ಲ ಕಳ್ಳರನ್ನ ಕರ್ಕೊಂಡು ಬಂದು ಸತ್ಕಾರ ಮಾಡ್ತೀವಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸತ್ಕಾರ ಮಾಡಿದರೆ ಎಷ್ಟು ಸಂತೋಷ ಆಗ್ತದೆ. ನಾವು ಆ ವ್ಯವಸ್ಥೆಯನ್ನು ಉಳಿಸಿದ ಕೀರ್ತಿ ನಮ್ಮದಾಗುತ್ತೆ. ಆಮೇಲೆ ಯಾರು ಚೆನ್ನಾಗಿ ಹಾಲು ಕರೆದಿದ್ದಾರೆ ಅಂಥ ರೈತರು ಸತ್ಕಾರ ಮಾಡಬೇಕು. ಒಳ್ಳೆಯ ಹಸುಗಳು, ಎತ್ತುಗಳು, ಇವುಗಳ ಸ್ಪರ್ಧೆಯನ್ನು ಇಡ್ರಿ ಅಥವಾ ಪ್ರದರ್ಶನ ಇಡ್ರಿ, ಇಟ್ಟು ಅವರಿಗೆ ಚೆನ್ನಾಗಿ ಪ್ರೋತ್ಸಾಹನೆ ಕೊಡಬೇಕು. ಇವು ನಮ್ಮ ಮಠಗಳು ಮೊದಲು ಮಾಡ್ತಿದ್ದು. ಈಗಲೂ ಇವತ್ತಿನ ದಿವಸ ನಮ್ಮ ಮಠಗಳು ಮಾಡಬೇಕಾದದ್ದು ಇದನ್ನೇ. ನಮಸ್ಕಾರ ಸ್ವಾಮೀಜಿ, ನನ್ನ ಹೆಸರು ಪ್ರಜ್ವಲ ಅಂಥೇಳಿ. ನಾನು ಕೃಷಿ ವಿದ್ಯಾರ್ಥಿನಿ, MSc ಮಾಡ್ತಾಯಿದ್ದೀನಿ.
ನನ್ನ ಪ್ರಶ್ನೆ ಬಂದ್ಬಿಟ್ಟು ಈ ರಾಸಾಯನಿಕ ಕೃಷಿನ ಬಿಟ್ಟು ಸಾವಯವ ಕೃಷಿ ಕಡೆ ನಾವು ನಡೆದಾಗ ಈ ಜನಸಂಖ್ಯೆ ಸ್ಫೋಟನ ನಾವು ಹೇಗೆ ನಿಭಾಯಿಸೋದು ಅನ್ನೋದು ಮುಖ್ಯವಾದ ಪ್ರಶ್ನೆ. ನಮ್ಮೆಲ್ಲರಲ್ಲೂ ಕಾಡ್ತಾ ಇರೋದು ಅದೇ ಪ್ರಶ್ನೆ. ಸೊ ಆ ಪ್ರಶ್ನೆನ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡ್ಬಿಡ್ತೀನಿ. ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ಸರ್ಕಾರ ಹೇಳುತ್ತೆ. 80 ಕೋಟಿ ಜನರಿಗೆ ಪ್ರತಿ ವರ್ಷ ಅಂದರೆ ಪ್ರತಿ ತಿಂಗಳು ನಾವು ಉಚಿತವಾಗಿ ಆಹಾರ ಕೊಡಬೇಕು, ಧಾನ್ಯಗಳನ್ನು ಕೊಡಬೇಕು. 80 ಕೋಟಿ ಜನರಿಗೆ. ಒಂದು, ನಾವು ಕ್ವಾಂಟಿಟಿ ಕಡೆ ಹೆಚ್ಚು ಲಕ್ಷ್ಯ ಕೊಡ್ತಾ ಇದ್ದೀವಿ, ಕ್ವಾಲಿಟಿ ಕಡೆ ಕೊಡ್ತಾ ಇಲ್ಲ. ಒಂದು, ನಾನು ಪ್ರಯೋಗ ಮಾಡಿದ್ದು ಭತ್ತ, ಇಂದ್ರಾಯಣಿ, ಆರ್ಗ್ಯಾನಿಕ್ಕು ಮತ್ತು ಇನ್ಆರ್ಗ್ಯಾನಿಕ್ನಲ್ಲಿ ಬೆಳೆದದ್ದನ್ನು ಎರಡನ್ನೂ ಲ್ಯಾಬ್ರಾಟ್ರಿಗೆ ಕಳಿಸಿದೆ. ಓಕೆ. ಆರ್ಗ್ಯಾನಿಕ್ ಆಗಿ ಬೆಳೆದದ್ರಲ್ಲಿ 7.2 ಕಾಪರ್ ಇತ್ತು, ಇನ್ಆರ್ಗ್ಯಾನಿಕ್ನಲ್ಲಿ 2.3 ಇತ್ತು. ಅಂದರೆ ಇದರ 3 ಪಟ್ಟು ಅದರಲ್ಲಿ ಸತ್ವ ಹೆಚ್ಚು. ಇದು 1 kg, ಅದು 3 kg. ಇದನ್ನು ನಾವು ಯಾವಾಗೂ ಟ್ಯಾಲಿ ಮಾಡಿಲ್ಲ. ಆಮೇಲೆ ಇವತ್ತಿನವರೆಗೂ ನಮ್ಮ ವೈಜ್ಞಾನಿಕರು ಈಲ್ಡ್ ಹೆಚ್ಚು ಮಾಡೋ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಆ ಕಾಳು ಮನುಷ್ಯನ ಪ್ರಕೃತಿಗೆ ಎಷ್ಟು ಪಚನ ಆಗುತ್ತೆ ಅಥವಾ ನೇರವಾಗಿ ಹಾಗೆ ಹೊರಗೆ ಹೋಗುತ್ತೆ, ಇದ್ರ ಬಗ್ಗೆ ಇನ್ನೂ ಸಂಶೋಧನೆಗಳಾಗಿಲ್ಲ. ನಾನು ದಿಲ್ಲಿಯಲ್ಲಿ ICRದಲ್ಲಿಯೂ ಸಹಿತ ಮಾತಾಡಿದೆ, ತುಂಬ ಜನ ವೈಜ್ಞಾನಿಕರ ಜೊತೆ ಮಾತಾಡಿದೆ. ಇದ್ರ ಬಗ್ಗೆ ಏನಾದರೂ ಕೆಲಸ ಮಾಡಿದ್ದೀರಿ ಅಂತ. ನಮ್ಮ ಜವಾರಿ ಕಾಳುಗಳೇನಿದ್ದು 100ಕ್ಕೆ 100 ಪಚನ ಆಗ್ತಿತ್ತು. ಅದರಲ್ಲಿ ಸತ್ವ ಪೋಷಕಾಂಶಗಳು ತುಂಬ ಚೆನ್ನಾಗಿ ತುಂಬಿಕೊಂಡಿದ್ದು. ಆಮ್ಯಾಗ ತಾವು ಈಗೇನು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಇದು ಆರ್ಗ್ಯಾನಿಕ್ಕು ತಾವು ತಿಳಿದಂತೆ ನನ್ನ ಹತ್ರ ಬಂದರೆ ನಾನು 8 ದಿನದಲ್ಲಿ ಭೂಮಿ ಚೇಂಜ್ ಆಗುತ್ತೆ. 8 ದಿನ? 8 ದಿನ. ಅರೆ 4 ವರ್ಷ ಮಾಡ್ಬೇಕಾಗ? 4 ವರ್ಷ 3 ವರ್ಷ ಕೈಲಾಗದವ್ರು ಏನಾದರೂ ಹೇಳ್ಬೋದು. ನೀವು ಮನಸ್ಸು ಮಾಡಿದರೆ 8 ದಿನದಲ್ಲಿ ಜೀವಾಣುಗಳನ್ನು. ನಾನು ಹೇಳಿದೆ, ನೀವು ಗೋಕೃಪಾಮೃತ ಅಥವಾ ಜೀವಾಮೃತ ಒಂದೇ ಕಡೆ ಒಂದು 20 ಲೀಟ್ರ್ ಹಾಕಿಬಿಡಿ. ಹಾಕಿ ಒಂದು 8 ದಿವಸದ ನಂತರ ನೋಡಿರಿ, ಎಲ್ಲ ಎರೆಹುಳುಗಳು ಅಲ್ಲಿಂದ ಮೇಲೆ ಬರಲಿಕ್ಕೆ ಆರಂಭ ಮಾಡ್ತಾವೆ, ಸಣ್ಣ 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 ಹುಳುಗಳು. ಹಾಗಾದರೆ 8 ದಿನದಲ್ಲಿ ಚೇಂಜ್ ಆಗಲಿಲ್ಲ, ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಾಮೀಜಿಯವ್ರು ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ, ಕೃಷಿ ಇದ್ರ ಬಗ್ಗೆ ಉಪನ್ಯಾಸ ಮಾಡೋ ಕೃಷಿ ವಿಶ್ವವಿದ್ಯಾಲಯದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನಂದರೆ, ಈಗ ಹಸಿರು ಕ್ರಾಂತಿಗೆ ಮುಂಚೆ ಸಂಪೂರ್ಣವಾಗಿ ನಮ್ಮ ರೈತ ಪ್ರಕೃತಿಯಲ್ಲಿದ್ದ, ಅಲ್ಲೇ ಇದ್ದು ಅವರು ಕೆಲಸ ಮಾಡ್ತಾಯಿದ್ರು. ಸೊ ಆವಾಗ ಸಂಪೂರ್ಣ ಸಾವಯವವಾಗಿತ್ತು ನಮ್ಮ ಒಂದು ಕೃಷಿ. ಆದರೆ ಆಗಿನ ಪರಿಸ್ಥಿತಿ ಮತ್ತು ಮನಸ್ಥಿತಿ ರೈತರದು ಈಗಿನ 2025ನೇ ವರ್ಷದಲ್ಲಿನ ನಮ್ಮ ರೈತರ ಪರಿಸ್ಥಿತಿ ಮನಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇವತ್ತಿನ ರೈತರು ನಾವು ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ಅವರು ಎಲ್ಲೋ ಒಂದು ಕಡೆ, ಸರ್ ನೀವು ಹೇಳೋದೆಲ್ಲ ಆಗೋದಿಲ್ಲ, ನಮಗೆ ಜೀವನ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಈ ಒಂದು ಕೃಷಿಯಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನೀವು ಸಾವಯವ ಕೃಷಿಯನ್ನು ಮಾಡಿ ಅಂದರೆ ನಾವು ನಮ್ಮ ಮಕ್ಕಳು ಹೆಂಡ್ತಿಯವರು ಬದುಕೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನಮ್ಗೆ ಎಣ್ಣೆ ಕೊಡ್ತಾ ಇಲ್ವಲ್ಲ ಸರ್, ನಾವು ಏನು ಮಾಡೋದು, ನಮ್ಮಲ್ಲಿ ಆದಾಯನೇ ಇಲ್ವಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಈ ಹಸಿರು ಕ್ರಾಂತಿಯಿಂದ ರೈತರು ಬದಲಾವಣೆ ಆಗ್ತಾ ಇದ್ದಾರೆ. ಆದರೆ ಅದರ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಪಂಜಾಬ್ನಲ್ಲಿ ಅತಿ ಒಳ್ಳೆಯ ಕೃಷಿ ಮಾಡೋರು ಯಾರು ಅಂದರೆ ಹರಿಯಾಣ, ಪಂಜಾಬ್. ಇವತ್ತು ಎಲ್ಲರೂ ಒಪ್ಕೊಳ್ತೀವಿ. ಹೌದು. ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಹಾಳಾದವ್ರು ಯಾರು ಅಂದರೆ ಅವರೇ ಇವತ್ತು. ಹೌದಾ? ಮೊದಲು 1 ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು, ಇವತ್ತು 300 ಕ್ಯಾನ್ಸರ್ ಹಾಸ್ಪಿಟ್ಲು ಪಂಜಾಬ್ನಲ್ಲಿವೆ. ಒಂದು IVF ಸೆಂಟ್ರ್ ಪಂಜಾಬ್ನಲ್ಲಿರಲಿಲ್ಲ, ಇವತ್ತಿನ ದಿವಸ 3000 IVF ಸೆಂಟ್ರ್ ಪಂಜಾಬ್ನಲ್ಲಿವೆ. ಇದು ಯಾವುದರ ಪರಿಣಾಮ? ನಾವು ಹಣದ ಮಾತಾಡ್ತೀವಿ, ಭೂಮಿಯ ಆರೋಗ್ಯದ ಕುರಿತು ಯಾರೂ ಮಾತಾಡೋದಿಲ್ಲ. ನೀರಿನ ಆರೋಗ್ಯ, ಭೂಮಿಯ ಆರೋಗ್ಯ, ಗಾಳಿಯ ಆರೋಗ್ಯ, ಇವುಗಳನ್ನು ಕುರಿತು ಯಾರೂ ಮಾತಾಡೋದಿಲ್ಲ ಮತ್ತು ಯಾರೂ ಇವುಗಳ ಬಗ್ಗೆ ಉಪನ್ಯಾಸ ನೀಡೋದಿಲ್ಲ. ನಮ್ಮ ಮನೆ ಬಲಗಡೆ ಒಂದು 4 ಮನೆಗಳು, ಎಡಗಡೆ 4 ಮನೆಗಳನ್ನು ತಾವು ಕೇಳ್ರಿ. ನಿಮ್ಮ ಮನೆಯಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ಳದೆ ಬದುಕುವಂಥವ್ರು ಯಾವುದಾದ್ರೂ ಮನೆಗಳು ಇವೆ? 100ಕ್ಕೆ 100 ಒಂದು ಮನೆ ಸಿಗೋದಿಲ್ಲ. ಇದು ಯಾವುದರ ಪರಿಣಾಮ? ಈಗ ನಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕನಿಷ್ಠ 5ರಿಂದ 10 ಕ್ಯಾನ್ಸರ್ ಹಾಸ್ಪಿಟ್ಲ್ಗಳ. ಬರೀ ಬೆಳಗಾವಿ ಒಂದು ಸಿಟಿಯಲ್ಲಿ ಸುಮಾರು 5ರಿಂದ 10 1000 ಜನ ಪ್ರತಿ ದಿವಸ ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೆಮೊಥೆರಪಿ ತಗೊಳ್ತಾ ಇದ್ದಾರೆ. ಆಮೇಲೆ ಕನಿಷ್ಠ 500 ಜನ ರೇಡಿಯೋಥೆರಪಿ ಪ್ರತಿ ದಿವಸ ತಗೊಳ್ತಾ ಇದ್ದಾರೆ. ಇದೇನು ಮೇಲಿಂದ ಬಿತ್ತೇನು? ಆಮೇಲೆ ನಾವು ಎಲ್ಲ ದುಡಿದು ಗಳಿಸಿದ್ದನ್ನೆಲ್ಲ ಹಾಸ್ಪಿಟ್ಲಿಗೆ ಹಾಕೋದೇನು? ನಾನು ನಮ್ಮ ಜಿಲ್ಲೆದೆ, ನಮ್ಮ ಡಿಸ್ಟಿಕ್ನಲ್ಲಿ ಕೊಲ್ಲಾಪುರ, ಅಲ್ಲಿ 22 ಸಕ್ಕರೆ ಕಾರ್ಖಾನೆಗಳಿವೆ.
ಆಮೇಲೆ ಒಂದು ಸಕ್ಕರೆ ಕಾರ್ಖಾನೆ ಕ್ರಷಿಂಗ್ ಕೆಪಾಸಿಟಿ ಒಂದು 5 ಲಕ್ಷ 3 ಲಕ್ಷದಿಂದ 5 ಲಕ್ಷದವರೆಗಿದೆ. ಒಟ್ಟು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಒಟ್ಟು ಕ್ರಷಿಂಗು, ಅದರಿಂದ ಬರುವಂಥ ಕಬ್ಬಿನ ಹಣ ಎಷ್ಟು, ಆ ಹಣಕ್ಕೆ 40 ಲಕ್ಷ ಜನ ನಮ್ಮ ಜಿಲ್ಲೆಯ ಜನಸಂಖ್ಯೆ ಭಾಗಾಕಾರ ಮಾಡಿದರೆ ಪ್ರತಿ ದಿವಸ 150 ರೂಪಾಯಿದ ಔಷಧ ಪ್ರತಿಯೊಬ್ಬರು ತಿಂತಾ ಇದ್ದಾರೆ ಪ್ರತಿ ದಿವಸ 40 ಲಕ್ಷ ಜನ. ಆಮೇಲೆ ಊಟಕ್ಕೆ ಮಾತ್ರ 50 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಇದನ್ನು ನಮ್ಮ ರೈತರಿಗೆ ತಿಳಿಸಿ ಹೇಳಬೇಕಲ್ಲ. ನಾ ಈಗ ಹೇಳ್ತಾ ಇದ್ದೀನಿ, ಜನ ಕೇಳ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಈಗ ಮೊದಲು ರಿಟೈರ್ ಆಗಿದ್ದಂಥ ಜನರು ಎಲ್ಲೋ ಶಹರಗಳನ್ನು ಸೇರ್ಕೊಂಡು ಆರಾಮಿರ್ತಿದ್ರು. ಈಗ ಅವರು ಪ್ರತಿಯೊಬ್ಬರು ವಿಚಾರ ಮಾಡ್ತಾಯಿದ್ದಾರೆ, ನಮ್ಮ ಊರ ಕಡೆ ಹೊಲ ಇದೇನೋ ಹೋಗಬೇಕು, ಒಂದೆರಡು ಆಕಳ ಸಾಕ್ಕೊಂಡು ಕೃಷಿ ಮಾಡೋಣ ಅಂತ. ಯುವಕರು ITBTಯಲ್ಲಿ ಕೆಲಸ ಮಾಡೋರು ಇವತ್ತಿನ ದಿವಸ ಶನಿವಾರ ರವಿವಾರ ಹೋಗಿ ಕೃಷಿ ಮಾಡಿ ಬರ್ತಾಯಿದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಈಗ ತುಂಬ ಜನ ಯುವಕರು ಏನೇನೋ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇರೋದು ಹೆಣ್ಣು ಕೊಡೋದಿಲ್ಲ. ಈ ಸಮಸ್ಯೆಯನ್ನು ನಾವೆಲ್ಲರೂ ಒಪ್ಕೋಬೇಕು. ಅದು ಅವ್ರಿಗೆ ಅಂತಿಲ್ಲ, ಶಹರದಲ್ಲಿಯೂ ಸಮಸ್ಯೆ ಇದೆ. ಯಾವ ಮನುಷ್ಯ ಶಹರದಲ್ಲಿಯೂ ಸಹಿತ ಇಲ್ಲಿ ಬೆಂಗಳೂರಲ್ಲಿ ತಾನು ಸ್ಲಮ್ನ ಏರಿಯಾದಲ್ಲಿ ಇರ್ತಾನೆ, ತನ್ನ ಮಗಳಿಗೆ 2 BHK ಬೇಕು ಅಂತ ಕೇಳ್ತಾನೆ. ಯಾವನ ಹತ್ರ 2 BHK ಇದೆ ಅವನಿಗೆ ನನ್ನ ಮಗಳು ಕೊಡ್ತೀನಿ ಅಂತಾನೆ. ಇವನ ಆಯುಷ್ಯ ತುಂಬ ಇವನಿಗೊಂದು ಸ್ಲಮ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ಅವನ ಅಪೇಕ್ಷೆ ನನ್ನ ಮಗಳಿಗೆ 2 BHK ಇರಬೇಕು, ಆಮೇಲೆ 4 ವೀಲರ್ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು. ಅಂದರೆ ನಾವು ಹಿರಿಯರಾದವರು ಸ್ವಲ್ಪ ಎಲ್ಲೋ ದಾರಿ ತಪ್ತಾ ಇದ್ದೀವೇನು ಅಂತ ಅಪೇಕ್ಷೆ ಪಡಬಾರ್ದು ಅಂತ ನನ್ನ ಅಭಿಪ್ರಾಯ ಅಲ್ಲ. ನಿಮಗೆ ಬಂದರೆ ಒಳ್ಳೆಯ ಸ್ಥಾನಗಳನ್ನು ಕೊಡ್ರಿ, ನೀವು ದೊಡ್ಡವರಾಗ್ರಿ. ಆದರೆ ಮತ್ತೊಬ್ಬರನ್ನು ಅಪಮಾನ ಮಾಡ್ತಾ ಇದ್ದೀವಿ ನಾವು. ಇದರಿಂದ ಸುಮಾರು ಜನರನ್ನು ಅಪಮಾನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ಒಬ್ಬ ಹುಡುಗ ಅವ್ರ ತಂದೆ ಅವನು ಕಾಲೇಜ್ ಕಲಿಸ್ಬೇಕಾದ್ರೆ ಸುಮಾರು ಲಕ್ಷ ಖರ್ಚು ಮಾಡಿರ್ತಾನೆ. ಮಾಡಿದ ನಂತರ ಅವನಿಗೆ 2 BHK ಒಂದೇ ದಿವಸ ಎಲ್ಲಿ ಕೊಡಲಿಕ್ಕಾಗತ್ತೆ? ಎಲ್ಲೋ ತಪ್ತಾ ಇದೆ ಸಮಾಜ. ಆಮೇಲೆ ಇದಕ್ಕೆ ಕಾರಣರು ನಮ್ಮ ಕೃಷಿಕರು ಯುವಕರನ್ನು ಕೃಷಿಯ ಕಡೆಗೆ ಬಾರದಂತೆ ತುಂಬ ಜಾಗೃತಿ ವಹಿಸ್ತಾ ಇದ್ದಾರೆ. ಹೌದು, ಅಲ್ಲ ಮನೇಲಿ ಹೇಳಿ ಬೆಳೆಸ್ತಾರೆ, ಕಷ್ಟಪಟ್ಟು ನಾವು ಕೆಟ್ಟಿದ್ದೀವಿ ನೀವು ಕೆಡಬೇಡ. ಹೌದು, ಅಂದರೆ ಅವರಿಗೆ ಅವರ ಕಾಯಕದ ಬಗ್ಗೆ ಸ್ವಾಭಿಮಾನ ಇಲ್ಲ. ಅವರು ಅತ್ಯಂತ ಹೀನ ಭಾವನೆಯನ್ನು ತಾಳಿದ್ದಾರೆ. ಅದಕ್ಕೆ ನಾನು ಪ್ರತಿ ದಿವಸನೂ ನಮ್ಮ ರೈತರಿಗೆ ಈ ಹೀನ ಭಾವನೆಗಳನ್ನು ಬಿಟ್ಕೊಡ್ರಿ. ಕರೆಕ್ಟ್. ಎಲ್ರಿಗೂ ನಾವು ಊಟ ಮಾಡಿಸೋರು ಯಾರೇ ಇರಲಿ, ನಾನಿರದೇ ಇದ್ದರೆ ಇವ್ರು ಯಾರೂ ಬದುಕ್ತಾ ಇರಲಿಲ್ಲ ಅಂತ ನೀವು ಸ್ವಾಭಿಮಾನದಿಂದ ಹೇಳ್ರಿ. ನಿಮ್ಮ ಮಗ ಒಬ್ಬ ಕೃಷಿಕ ಆಗಿದ್ದರೆ ಉಳಿದ ಮಕ್ಕಳಿಗಿಂತಲೂ ಚೆನ್ನಾಗಿ ಅವನು ಪರಿಚಯ ಮಾಡಿಕೊಡ್ರಿ. ಇದು ಅಮೂಲಾಗ್ರ ಬದಲಾವಣೆ ಆಗಬೇಕು. ನನ್ನ ಹೆಸರು ವಿಶ್ವನಾಥ್ ಅಣೆಕಟ್ಟೆ, ನಾನು ಕೃಷಿಕ ಮತ್ತು ಬರಹಗಾರ. ಸೊ ನನ್ನ ಪ್ರಶ್ನೆ, ತಾವು ದೇಸಿ ಹಸುಗಳ ಬಗ್ಗೆ ಹೇಳ್ತೀರಾ. ಭಾರತ ದೇಶ ಹಿಂದಕ್ಕೆ ಹೋಗಿ ನೋಡಿದ್ರೆ ಹೊರಗಡೆಯಿಂದ ಬಂದಿರೋಂಥ ಆರ್ಯರನ್ನ ಒಳಗೊಂಡಿಸ್ಕೊಂಡಿದೆ. ಅದೇ ಥರ HF, ಆಲ್ಸ್ಟೀನ್ ಫ್ರಿಜಿಯನ್ದು, ಜರ್ಸಿ ಬೇರೆ ದೇಶದ್ದು, ಆ ತಳಿಗಳನ್ನು ಕೂಡ ನಮ್ಮಲ್ಲಿ ಈ ದೇಶ ಒಪ್ಕೊಂಡಿದೆ. ನೀವು ಹೇಳೋ ಅಂಥದ್ದು ಶ್ರೇಷ್ಠ ಮತ್ತು ಕನಿಷ್ಠ ಅಂತ, ಯಾವುದೊಂದು ಹಸು ದೇಸಿ ಹಸು ಶ್ರೇಷ್ಠ ಅಂತ. ನಮ್ಮ HF ಜರ್ಸಿಗಳು ನಮ್ಮ ಬಡವ್ರ ಮನೆಗಳಲ್ಲಿ ಎಷ್ಟೋ ಮಕ್ಕಳನ್ನು ಓದಿಸಿದ್ದಾವೆ ಮತ್ತು ಎಷ್ಟೋ ಮನೆಗಳಲ್ಲಿ ಮದುವೆ ಮಾಡಿದ್ದಾವೆ. ನಮ್ಮ ಇಡೀ ಎಕಾನಮಿನ ರೂರಲ್ ಕ್ಯಾಶ್ ಫ್ಲೋ ಅಂತ ಏನು ಹೇಳ್ತೀವಿ, ಆ ಕ್ಯಾಶ್ ಫ್ಲೋಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಇವತ್ತು ಹೈನುಗಾರಿಕೆಯಿಂದ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಯಾಕೆ ಶ್ರೇಷ್ಠ ಕನಿಷ್ಠ ಅಂತ ಅನ್ನೋದನ್ನು ನೀವು ಇದು ಮಾಡ್ತೀರಾ? ಒಳ್ಳೆಯ ಪ್ರಶ್ನೆ. ಈ 2 ಪ್ರಾಣಿಗಳಿವೆ ಒಂದಕ್ಕೊಂದು. ಇದು ಒಂದು ಜರ್ಸಿ ಇದೆ, ಒಂದು ದೇಶಿ ಇದೆ. ಇವೆರಡರಲ್ಲಿಯೂ ಸ್ಟ್ರಕ್ಚರ್, ಎರಡೂ ಶರೀರದ ಸ್ಟ್ರಕ್ಚರ್ ತುಂಬ ಭಿನ್ನವಾಗಿದೆ. ನೀವು ವೈಜ್ಞಾನಿಕರನ್ನು ಕೇಳಿ, ಸೈಂಟಿಸ್ಟ್ ಏನಿದಾರಲ್ಲ ಅವ್ರನ್ನ ಕೇಳಿ. ಅವು ಎರಡುಗಳ ಸ್ವಭಾವ ಭಿನ್ನವಾಗಿದೆ. ಅವು ಎರಡೂ ಪ್ರಾಣಿಗಳ ಶರೀರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಬ್ಯಾಕ್ಟೀರಿಯಾಗಳೇನಿವೆ ತುಂಬ ಭಿನ್ನವಾಗಿವೆ. ಆಮೇಲೆ ಎರಡೂ ಕೊಡುವಂಥ ಪದಾರ್ಥಗಳು ತುಂಬ ಭಿನ್ನವಾಗಿವೆ. ಯಾವುದು 380 ಡಿಗ್ರಿ ಒಳಗೆ ಬಾಲ ತಿರುಗಿಸುತ್ತೋ ಅದು ದೇಶಿ. 360 ಡಿಗ್ರಿ. 360 ಜರ್ಸಿ 180 ತಿರುಗಿಸುತ್ತೆ. ಅಂದರೆ ಅದರ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ. ಅದು ಜೆನೆಟಿಕಲಿ ಮಾಡಿಫೈಡ್
ಬ್ರೀಡ್ ಒಂದು ಇಲ್ಲ, ಅದು ಅಲ್ಲಿನ ಆ ನಾನು ದೇಶದ ಹೇಳ್ತೇನೆ ದೇಸಿ ಕೇಳಿ, ತಳಿಗಳು. ಆಮೇಲೆ ನೀವು ಮಾತಾಡ್ರಿ. ನಾನು ಹೇಳೋದೊಂದು ಚೆನ್ನಾಗಿ ಕೇಳ್ರಿ ಮೊದಲು. ಮಾಡಿಫೈಡ್ ಅದು, ಹೌದಾ? ಹೆಚ್ಚು ಹಾಲು ಕೊಡಬೇಕು ಅಂತ ತಯಾರು ಮಾಡಿದ್ದು. ಎರಡನೇದ್ದು ಅದರ ಬುದ್ಧಿಯನ್ನು ನೋಡಿ, ಆಮೇಲೆ ಜವಾರಿ ಆಕಳ ಬುದ್ಧಿಯನ್ನು ನೋಡಿ. ಅದು ಎಷ್ಟು ತಿನ್ನಬೇಕು ಅನ್ನೋಷ್ಟು ಬುದ್ಧಿನೂ ಅದರ ಹತ್ರ ಇಲ್ಲ. ನೀವೊಂದು ಚೀಲ ಇಟ್ಬಿಡಿ ಅದರ ಎದುರಿಗೆ ಬಿಚ್ಚಿ, ಆ ಚೀಲ ಮುಗಿಯೋವರೆಗೂ ತಿಂತಿರುತ್ತೆ, ಹೊಟ್ಟೆ ಉಬ್ಬಿದ ನಂತರ ಬಿದ್ದು ಬಿಡುತ್ತೆ. ನಮ್ಮ ಜವಾರಿ ಹಸು ಹಾಗಲ್ಲ. ನೀವು ಬೇಕಾದಷ್ಟು ಹಾಕಿ, ಹೊಟ್ಟೆ ತುಂಬಿತು ಅಂದ್ರೆ ಕೂತು ಬಿಡುತ್ತೆ ಕೆಳಗಡೆ. 2 ಇನ್ನೂ ಬಹಳ ಇದೆ, ಎಷ್ಟು ಬೇಗ ನೀವು ಗಡಿಬಿಡಿ ಮಾಡಬೇಡಿ. 3ನೇದ್ದು, ಅದೇನು ಹಾಲು ಕೊಡುತ್ತಲ್ಲ, ಆ ಹಾಲಿನಲ್ಲಿ ಯಾವುದೇ ಹಾಲಿನಲ್ಲಿ ಕೇಸಿನ್ ಅನ್ನೋ ಒಂದು ಘಟಕ ಇರುತ್ತೆ, ಏನು ಪ್ರೋಟೀನ್ನಲ್ಲಿ ಕೇಸಿನ್ನು. ಈ ಕೇಸಿನ್ನು ರೋಗ ಪ್ರತಿಕಾರಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಆದರೆ ಈ ಜರ್ಸಿ ಹಸುವಿನ ಹಾಲಿನಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಇಬ್ಬರು ಪಿಡಿಯಾಟ್ರಿಷನ್ನು ಅಲ್ಲೇ ಶಾಲೆಯ ಮಕ್ಕಳಿಗೆ ಕೆಲವೊಂದು ರೋಗಗಳು ಕಂಡು ಬಂದ ನಂತರ ಅವರು ಒಂದು ಆಯೋಗ ನೇಮಿಸಿದರು, ವೈದ್ಯರ ಆಯೋಗ. ಅವರು 10-12 ವರ್ಷಗಳ ಸಂಶೋಧನೆ ನಂತರ ಡೆವಿಲ್ ಇನ್ ದ ಮಿಲ್ಕ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು. ಈ ಹಾಲಿನಲ್ಲಿರುವಂಥ ಭೂತಗಳು ಅಂತ ಭೂತಾಂಗ, ಅದರಲ್ಲಿ ಅವರು 12 ರೋಗಗಳನ್ನು ಗುರುತಿಸಿದ್ದಾರೆ. ಈ ಕೇಸಿನ್ ಏನಿದೆ, ಕೇಸಿನ್ನಲ್ಲಿ ಎಲ್ಲ ಹಾಲುಗಳಲ್ಲಿ ಕೇಸಿನ್ ಇರುತ್ತೆ. ಈ ಜರ್ಸಿ ಹಸುವಿನ ಹಾಲಿನಲ್ಲಿ ಮಾರ್ಫಿನ್ ಇದೆ, ಒಂದು BCM7 ಅದರ ಹೆಸರು, ಬೀಟಾ ಕೇಸೋ ಮಾರ್ಫಿನ್ 7. ಈ BCM7 ಅಂತಕ್ಕಂಥ ಒಂದು ವಿಷಾಣು ಏನಿದೆ, ಅದು ಮೊದಲನೇದಾಗಿ ನಮ್ಮ ಪ್ಯಾಂಕ್ರಿಯಾಸನ್ನು ಡ್ಯಾಮೇಜ್ ಮಾಡುತ್ತೆ. 2ನೇದಾಗಿ ಅವ್ರು ಹೇಳಿದ್ದು ಸೀಜೋಫ್ರೀಮಿಯಾವನ್ನು ಉಂಟು ಮಾಡುತ್ತೆ. 3ನೇದಾಗಿ ಕ್ಯಾನ್ಸರನ್ನು ಉಂಟು ಮಾಡುತ್ತೆ. 4ನೇದಾಗಿ ಬ್ಲಡ್ ಪ್ರೆಷರ್ನ ಉಂಟು ಮಾಡುತ್ತೆ, ಸಂಧಿ ನೋವನ್ನು ಉಂಟು ಮಾಡುತ್ತೆ, ಆನಂತರ ಬಂಜೆತನವನ್ನು ಉಂಟು ಮಾಡುತ್ತೆ. ಹೀಗೆ 12 ರೋಗಗಳಿಗೆ ಅದು ಕಾರಣೀಭೂತವಾಗಿದೆ. ಆನಂತರ ಅಲ್ಲಿ ಸುಪ್ರೀಂ ಕೋರ್ಟು ಅದಕ್ಕೇನು ಮಾಡಿತು ಅಂದರೆ, ಈ ಹಾಲು ಶರೀರಕ್ಕೆ ಅಪಾಯಕಾರಕವಾಗಿದೆ ಅಂತ ಬರಿಬೇಕು ಕಂಪಲ್ಸರಿ. ಅಲ್ಲಿ ಬರಿತಾ ಇದ್ದಾರೆ, ನಮ್ಮ ದೇಶದಲ್ಲಿ ಬರಿತಾ ಇಲ್ಲ ಅದನ್ನು. ಇದರ ವಿರುದ್ಧವಾಗಿ ನೀವು ದೇಶಿ ಹಸುವಿನಲ್ಲಿ ನೋಡಿದರೆ, ದೇಶಿ ಹಸು ಚತುರ ಪ್ರಾಣಿ. ನೀವು ಒಂದು ಹಾರ್ನ್ ಮಾಡಿದರೆ ಅಷ್ಟೇ ಸಾಕು, ಜಿಗಿದು ಹೋಗುತ್ತೆ. ಇದನ್ನು ಹಾರ್ನ್ ಮಾಡಿದರೆ ಬಂದು ಗಾಡಿಗೆ ತಿಕ್ಕುತ್ತೆ. 2ನೇದ್ದು, ಇದು ಸಗಣಿ ಹಾಕುತ್ತೆ, ಇದು ಸಗಣಿ ಹಾಕುತ್ತೆ. ಆ ಸಗಣಿಯಿಂದ ಅವಕರ ಸ್ವಭಾವ ಗೊತ್ತಾಗುತ್ತೆ. ಯಾವಾಗಲೂ ಜರ್ಸಿ ಆಕಳ ಸಗಣಿಯನ್ನು ನೀವು ಒಂದೇ ಕೈಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಳಕಿರುತ್ತೆ. ಹೌದು, ಜವಾರಿ ಆಕಳ ಸಗಣಿಯನ್ನು ಒಂದೇ ಕೈಯಿಂದ ತೆಗಿಬಹುದು. ಆಮೇಲೆ 2ರಲ್ಲಿಯೂ ಬ್ಯಾಕ್ಟೀರಿಯಾ ಟೆಸ್ಟ್ ಮಾಡಿ, ಇದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇವೆ, ಇದರಲ್ಲಿ ಎಷ್ಟಿವೆ, ಆಮೇಲೆ ಈ ಕಲ್ಚರ್ ಎಷ್ಟು ಕಾಲ ಬದುಕುತ್ತೆ, ಈ ಕಲ್ಚರ್ ಎಷ್ಟು ಕಾಲ ಬದುಕುತ್ತೆ. ಆ ನಂತರ ಇದರ ಹಾಲಿನಲ್ಲೇನಿದೆ, ಅದರ ಹಾಲಿನಲ್ಲಿ ಇದಕ್ಕೆ ವಿರುದ್ಧವಾಗಿ ಜವಾರಿ ಆಕಳ, ಈ ದೇಶಿ ಆಕಳ ಹಾಲಿನಲ್ಲಿ 100 ರೋಗಗಳನ್ನು, ಯಾಕಂತಂದ್ರೆ ಅದರಲ್ಲಿ ಒಂದು ಸುವರ್ಣಕ್ಷಾರ ಅಂತಕ್ಕಂಥ ಘಟಕ, ಅದು ಇಣಿ ಅಂತೇನಿರುತ್ತಲ್ಲ, ಅದರಲ್ಲಿ ಒಂದು ನಾಡಿ ಇದೆ, ಸೂರ್ಯಕೇತು ಅಂತಕ್ಕಂಥ. ಆ ನಾಡಿ ಈ ಕಾಸ್ಮಿಕ್ ಎನರ್ಜಿ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಸುವರ್ಣಕ್ಷಾರವಾಗಿ ಅದರ ಶರೀರದಲ್ಲಿ ಬಿಡುತ್ತೆ. ಅದು ಹಾಲಿನಲ್ಲಿ ಸಿಗುತ್ತೆ, ನಿಮಗೆ ಮೂತ್ರೆಯಲ್ಲಿ ಸಿಗುತ್ತೆ, ಅದರ ಸಗಣಿಯಲ್ಲಿ ಸಿಗುತ್ತೆ. ನೀವು ಅದನ್ನು ಸಪ್ರೇಟ್ ಮಾಡಬೇಕು ಅಂತಂದ್ರೆ ಮಾಡಲಿಕ್ಕೂ ಬರುತ್ತೆ. ಒಂದು ಔಷಧ ಇದೆ, ಕೆಮಿಕಲ್ಲು, ಆ ಗೋಮೂತ್ರದಲ್ಲಿ ಹಾಕಿ ನೀವೊಂದು ಬ್ಲೇಡನ್ನು ಅದರಲ್ಲಿ ಬಿಟ್ಟರೆ ಆ ಬಂಗಾರದ ಕಣಗಳು ಬ್ಲೇಡಿಗೆ ಅಂಟ್ಕೊಳ್ತಾವೆ. ಆದರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಷ್ಟು. ಆದರೆ ಆ ಕ್ಷಾರ ಇದೆ. ಆ ನಂತರ ಇದನ್ನು ಊಟ ಮಾಡಿದವ್ರಿಗೆ ಏನಾಗುತ್ತೆ, ಇದನ್ನು ಊಟ ಮಾಡಿದವ್ರಿಗೆ ಏನಾಗುತ್ತೆ, ಇದ್ರ ಮೇಲೆ ಅವರು ತುಂಬ ಚೆನ್ನಾಗಿ ಪ್ರಯೋಗ. ಇಲ್ಲಿ ಅವ್ರಿಗೆ ಏನಾಗುತ್ತೆ, ಅದನ್ನು ಆರಂಭದಲ್ಲೇ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಏನೂ ಅಂತರ ಇಲ್ಲ ಅಂತ. ಯಾರು ಅದನ್ನು ಚೆನ್ನಾಗಿ ನೋಡಿಲ್ವೋ, ನಾನು ಹೇಳಿದ್ನಲ್ಲ, ನನ್ನ ಹತ್ರ 100 ಹಸುಗಳಿದ್ದು. ಜೀವಾಮೃತದ ಬಗ್ಗೆ ನಾನು ತುಂಬ ಓದ್ತಿದ್ದೀನಿ. ತುಂಬ ಜನ ಹೇಳಿದೆ, ಈಗ ಈ ಜೀವಾಮೃತ ವರ್ಕ್ ಆಗುತ್ತೆ ಅಂತ ಏನಾದ್ರು ತಮ್ಗೆ ಅನ್ಸುತ್ತಾ? ಖಂಡಿತ ವರ್ಕ್ ಆಗುತ್ತೆ. ಸೊ ನಾನು ಈಗ ಕೆಲವರು ಹೇಳ್ತಾರೆ ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರದಲ್ಲಿ ಮಾಡಿರುವ ಜೀವಾಮೃತ ಮಾತ್ರ ವರ್ಕ್ ಆಗುತ್ತೆ, ಅದೇ ಪ್ರಯೋಗವನ್ನು ನಾವು
ವಿದೇಶಿ ಹಸುನಲ್ಲಿ ಮಾಡಿ ನೋಡಿದ್ದೀವಿ, ಅದು ವರ್ಕ್ ಆಗೋದಿಲ್ಲ ಅಂತ. ತಮ್ಮದೇನಾದ್ರು ಅನುಭವ ಇದೆಯಾ ಆ ವಿಷಯದಲ್ಲಿ? ಸರ್ ಆ ಥರದ್ದು ಯಾವುದು ಇದಿರಲ್ಲ ಸರ್. ನಾವು ಯಾವುದನ್ನು ಆಹಾರ ನೀವು ಸ್ವಂತ ಏನಾದರೂ ಮಾಡಿದ್ದೀರಾ ಅಂತ ಕೇಳ್ತಾ ಇರೋದು ತಾವು. ಈಗ ನೀವು ಸ್ವಂತ ಏನಾದರೂ ಮಾಡಿದ್ದೀರಾ? ಆಸ್ ಅ ಜರ್ನಲಿಸ್ಟ್ ನಾನು ಏನೇನೋ ಪ್ರಯೋಗಗಳನ್ನು ಮಾಡ್ತಿರ್ತೀನಿ. ಹಂಗೆ ಕೃಷಿಕರಾದವರು ಪ್ರಯೋಗಗಳನ್ನು ಮಾಡ್ತಿರ್ಬೇಕು. ತಾವೇನಾದರೂ ಈಗ ಎರಡು ಸೇಮ್ ಟೈಮ್ ಅಪ್ಪ ಎರಡು ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ, ಇದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಇದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಇದಕ್ಕೆ ದೇಸಿ ಹಸು ಹಾಕಿದ್ದೀನಿ, ಇದಕ್ಕೆ ಸೀಮೆ ಹಸು ನಾನು ಮಾಡಿ ನೋಡಿ ಗೋಮೂತ್ರ ಹಾಕಿದ್ದೀನಿ, ಇದನ್ನು ನಾನು ಈ ಗಿಡಕ್ಕೆ ಬಳಸಿದೆ, ಇದನ್ನು ಈ ಗಿಡಕ್ಕೆ ಬಳಸಿದ್ದೀನಿ, ಈ ಗಿಡ ಹಿಂಗೆ ಬಂದಿದೆ, ಈ ಗಿಡ ಹಿಂಗೆ ಬಂದಿದೆ, ಇದನ್ನು ಪ್ರಯೋಗ ಅಂತ ಹೇಳ್ತಾರೆ. ದಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್. ಆ ಥರದ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಏನಾದ್ರು ಸಿಗುತ್ತಾ ಅಂತ? ನಾನು ಆ ಪ್ರಯೋಗನ ಮಾಡಿಲ್ಲ. ಬಹುಶಃ ಯೂನಿವರ್ಸಿಟಿ ಅವ್ರು ಯಾರಾದರೂ ಮಾಡ್ಬೋದು ನೆಕ್ಸ್ಟ್ ಬಹುಶಃ ಅವರು. ಸೊ ಆ ಪ್ರಯೋಗ ಮಾಡಿಲ್ಲ. ಆದ್ರೆ ಯಾವಾಗ ಮಾಡ್ತಾರ ಅವಾಗ ನೋಡೋಣಲ್ಲ. ಅದ್ರ ಬಗ್ಗೆ ಅದು ತಳಿ ಏನಿದೆಯಲ್ಲ HF, ಅಲ್ಲಿ ದೇಶದ ಸ್ಥಳೀಯ ತಳಿ ಇರ್ಬೋದು. ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿರೋಂಥದ್ದು. ನೋಡಿ, ಯಾವುದು ತನ್ನನ್ನ ಸ್ವಂತ ರಕ್ಷಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅದು ಮತ್ತೊಬ್ಬರನ್ನು ರಕ್ಷಿಸೋದಿಲ್ಲ. ಇದು ಒಂದು ಸಾಮಾನ್ಯ ನಿಯಮ. ಯಾವುದು ತಾನು ಸಸ್ಟೈನ್ ಆಗಿಲ್ವೋ ಅದು ಇನ್ನೊಬ್ಬರನ್ನ ಸಸ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಹಸುವಿಗೆ ಸ್ವಲ್ಪ ಬಿಸಿಲು ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ, ಅದಕ್ಕೆ ಮಳೆ ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ, ಚಳಿ ಹೆಚ್ಚಾದರೂ ಸಸ್ಟೈನ್ ಆಗೋದಿಲ್ಲ. ನೀವು ನಾನು ಹೇಳೋದನ್ನು ಚೆನ್ನಾಗಿ ಕೇಳ್ಕೊಳ್ರಿ. ಮೊದಲು ನೀವೇನೋ ಫೀಡ್ ಮಾಡ್ಕೊಂಡು ಬಂದಿರಿ, ಆ ಮಾತು ಬೇರೆ. ನೀವು ಫೀಡ್ ಮಾಡ್ಕೊಂಡು ಬಂದಿಲ್ಲ. ಇಲ್ಲ, ನಾನು ಹೇಳೋದನ್ನು ಕೇಳ್ರಿ. ನಾನು ಪ್ರಯೋಗ ಮಾಡಿದ್ದನ್ನೇ ಹೇಳ್ತೇನೆ. ನಾನು ಪ್ರಯೋಗ ಮಾಡಿದಂಥ ಯಾವ ಮಾತುಗಳನ್ನು ಇವತ್ತಿನವರೆಗೂ ಮಾತಾಡಿಲ್ಲ. ನಾನು ಇವರು ಹೇಳಿದರು, ಅವ್ರು ಹೇಳಿದರು, ಇಂಥ ಮಾತುಗಳ ಬಗ್ಗೆ ನಾನು ವಿಶ್ವಾಸ ಇಡೋದಿಲ್ಲ. ಇವ್ರು ಇಂಥ ಪುಸ್ತಕ ಬರೆದ್ರು, ಇವ್ರಿಂದ ಪುಸ್ತಕಗಳನ್ನು ಸಿಕ್ಕಾಪಟ್ಟೆ ಬರೀತಾರೆ. ನನಗೊಬ್ಬರು ಫೋನ್ ಮಾಡಿದರು, ನಾನು ಗೋಬರ್ ಗ್ಯಾಸಿನ ಬಗ್ಗೆ ಪುಸ್ತಕ ಬರೀಬೇಕಾಗಿದೆ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಅಂತ. ಯಾಕೆ ಅಂತ ಕೇಳಿದರು. ಇಂತಿಂಥ ಪೇಪರ್ನವ್ರು ನನಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಪುಸ್ತಕ, ನಿಮ್ದು ಏನು ಅನುಭವ ಅಂತ ಕೇಳಿ, ನನಗೇನೂ ಗೊತ್ತಿಲ್ಲ ಅದರಲ್ಲಿ ಅಂತೇಳಿ. ಆ ನಂತರ ಅವ್ರ ಪುಸ್ತಕ ಬಂತು ಮಾರ್ಕೆಟ್ಗೆ. ತುಂಬ ಮಾರ್ಕೆಟ್ನಲ್ಲಿ ಆ ಪುಸ್ತಕ ಓಡಾಡಿತು, ಏನೂ ಇರಲಿಲ್ಲ. ಹಾಗಂತ ನಾನು ಹೇಳೋದು ಪಾಳೇಕರ್ ಅವರ ಅಂದರೆ ಅವ್ರದ್ದೊಂದು ಓಪನ್ ಚಾಲೆಂಜ್ ಇತ್ತು. ನಾನು ಆ ಪುಸ್ತಕನೂ ತಮಗೆ ತಲುಪಿಸ್ತೀನಿ. 10 ಲಕ್ಷ ರೂಪಾಯಿ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಅದು. ಅಂದರೆ ಜರ್ಸಿ ಮತ್ತು ದೇಸಿ ಹಸು ಎರಡೂ ಒಂದೇ ಅಂತ ಪ್ರೂವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಗುಣಲಕ್ಷಣಗಳು ಇದಾವೆ ಅಂತ ಗುಣಲಕ್ಷಣಗಳು ನಾನು ಹೇಳೋದು. ಇಲ್ಲಿ ಹಾಲಿನಲ್ಲೂ ವ್ಯತ್ಯಾಸ ಇಲ್ಲ, ಸಗಣಿಲೂ ವ್ಯತ್ಯಾಸ ಇಲ್ಲ, ಗೋಮೂತ್ರದಲ್ಲೂ ವ್ಯತ್ಯಾಸ ಇಲ್ಲ. ರಾಷ್ಟ್ರೀಯ ಸಂಸ್ಥೆ ಪ್ರೂವ್ ಮಾಡಿದ್ರೆ 10 ಲಕ್ಷದ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಒಂದು ಚಾಲೆಂಜ್ ಇದೆ. NDRC ಇದೆ, ಇಲ್ಲಿ NDRA ಇದೆ. ಇಲ್ಲಿ ಬೆಂಗಳೂರಲ್ಲಿ ಒಂದು NDRA ಸಂಸ್ಥೆ ಇದೆ, ಅದು ರಿಸರ್ಚ್ ಕೆಲಸನೇ ಮಾಡುತ್ತೆ. ಅದರಲ್ಲಿ ಆಡಿಗೋಡಿಯಲ್ಲಿ ಇದೆ. ಅಲ್ಲಿ ಹೋಗಿ 2 ರಿಪೋರ್ಟ್ ಅವ್ರ ಹತ್ರ ಇವೆ, ನೋಡಿದರೆ ಸಾಕು ನೀವು ಕಷ್ಟಪಟ್ಟು, ಮತ್ತೇನು ಮಾಡಬೇಕಾಗಿಲ್ಲ. ಇನ್ನೊಂದು ಪ್ರಶ್ನೆ ಇದೆ ನಂದು. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ. ಕಾಡಸಿದ್ದೇಶ್ವರ ಅವರದೇನೆಂದರೆ ಬಸವೋತ್ತರ ಕಾಲದಲ್ಲಿ ಬರುವಂಥ ಅವೈದಿಕ ಪರಂಪರೆಯ ಮಠ. ಆ ಮಠದ ಯಾರು ನೀವು ನಿರ್ಣಯ ಮಾಡಿದ್ರಿ? ಅಲ್ಲ ಪ್ರಶ್ನೆ ಕೇಳಿ ಸ್ವಾಮೀಜಿ, ಪ್ರಶ್ನೆ ಕೇಳ್ಕೊಂಡ್ರಿ. ಅಲ್ಲ, ಇದು ಕಾಡಸಿದ್ದೇಶ್ವರ ಇಂಥ ಪ್ರಶ್ನೆಗಳಿಲ್ಲದೆ ಇದ್ರೆ ಈ ಚರ್ಚೆನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಗೊತ್ತಾಯ್ತು ನಾನು ನೀವು ಎಲ್ಲಿಂದ ಬರ್ತಾ ಇದ್ದೀರಿ. ಹೊರಗಿನಿಂದ ಬಂದು ಆರ್ಯರನ್ನು ನಮ್ಮವರನ್ನಾಗಿ ಅವೈದಿಕ ಪರಂಪರೆಯಿಂದ ಬಂದಿರೋಂಥ ಮಠದ ಒಳಗಡೆಗೆ ಅಲ್ಲ, ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು? ಅಲ್ಲ, ಒಂದೇ ನಿಮಿಷ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡೋದು ಸ್ವಾಮೀಜಿ. ಎಸ್ ಪ್ಲೀಸ್ ಪ್ಲೀಸ್. ಓಕೆ, ಬಂದಿರೋಂಥ ಇದ್ರೊಳಗಡೆ ಈ ರೀತಿ ಒಂದು ಸನಾತನವಾದಂಥ ಆಲೋಚನೆಗಳನ್ನು ತಂದು ಮಾಡ್ತಾ ಇರೋವಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಅನ್ನೋದು ಒಂದು. ಮತ್ತು ಗುಹೇಶ್ವರ ಲಿಂಗವನ್ನ ಕಾಣಲಿಕ್ಕೆ ಸಾಧ್ಯನಾ? ತೊಟ್ಟಿಲು ಮುರಿದು ನೇಣು ಅರಿದು ಅರಿದಲ್ಲದೆ ಅದೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಅದೆಲ್ಲ ನೀವೇ ನೋಡ್ಕೊಳ್ಳೋದು. ನಾನು ಹೇಳೋದಿಷ್ಟೇ, ಮುಖ್ಯವಾದ ಪ್ರಶ್ನೆ. ಇದು ವೈದಿಕ ಮಠನೋ ಅವೈದಿಕ ಮಠನೋ? ಎಲ್ಲವೂ ವೈದಿಕ ಮಠಗಳೇ ಒಂದು ಕಾಲಕ್ಕೆ. ಈಗಲೂ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ. ನಿನ್ನೆ ಮೊನ್ನೆ ಉಟ್ಕೊಂಡಂಥ 4 ಜನ ಬಸವಣ್ಣವರು ಅಥವಾ ಪ್ರಭುದೇವರು 4 ವಚನಗಳನ್ನು ತೊಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವರು ಯಾರೂ ಇಲ್ಲ. ಬಸವಣ್ಣವರು ವೈದಿಕವೇ ಆಗಿರದೇ ಇದ್ದರೆ, ಬಸವಣ್ಣವರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ. ಎಲ್ಲ ಶರಣರ ವಚನಗಳಲ್ಲಿ ಇವೆ. ಒಂದಲ್ಲ ಎರಡಲ್ಲ, 100 ವಚನಗಳು ಬರ್ತಾವೆ. ನಾವು ಮಾತಾಡೋದನ್ನು ಕೇಳ್ಬೇಕು ಸರಿಯಾಗಿ. ಆಮೇಲೆ ಬಸವಣ್ಣವರು ವೇದ ಅಂತಂದ್ರೆ
ಉಪನಿಷತ್ ಭಾಗ, ಅರಣ್ಯಕ ಭಾಗ, ಬ್ರಾಹ್ಮಣಕ ಭಾಗ, ಸಂಹಿತಾ ಭಾಗ, ಅದರಲ್ಲಿ ಯಾವುದರ ವಿರೋಧಕರಾಗಿದ್ದರು? ತಾತ್ವಿಕ ಭಾಗ ಉಪನಿಷತ್ತು ಕೇವಲ. ಆ ತಾತ್ವಿಕದಲ್ಲಂತರೂ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನೋದನ್ನು ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಸ್ಪಷ್ಟವಾಗಿ ಹೇಳಿ. ಏನು ತಾತ್ವಿಕ ಇದಕ್ಕೆ ವಿರೋಧ ಇತ್ತೋ ಅಥವಾ ಅವರ ಕರ್ಮಕಾಂಡಕ್ಕೆ ವಿರೋಧ ಇತ್ತು, ಅವರ ಭಕ್ತಿ ಏನು ಪೂಜೆ ಪುನಸ್ಕಾರಗಳು ಇದು ಯಾವುದಕ್ಕೆ ವಿರೋಧ ಇತ್ತು, ಎಲ್ಲವನ್ನು ಸಾರಾಸಕ್ತಾಗಿ ಎಂದು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಸಾಧ್ಯ ಇಲ್ಲ. ಹಾಗೆ ಮಾಡಿದ್ರು ಅಂದ್ರೆ ವಚನಶಾಸ್ತ್ರ ಚೆನ್ನಾಗಿ ಓದಿ, ಬಸವಣ್ಣವ್ರ ವಚನಗಳನ್ನು ಚೆನ್ನಾಗಿ ಓದ್ರಿ, ಎಲ್ಲ ಶರಣರ ವಚನಗಳನ್ನು ಚೆನ್ನಾಗಿ ಓದ್ಕೊಳ್ರಿ. ಓದ್ಕೊಂಡ ನಂತರ ನಿಮ್ಗೆ ಗೊತ್ತಾಗುತ್ತೆ ಪ್ರಾಸಂಗಿಕ ಮಾತುಗಳನ್ನು ಎತ್ಕೊಂಡು ಯಾವ ಸಿದ್ಧಾಂತನೂ ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋದು. ವೈದಿಕ ಅವೈದಿಕ ಈ ಚರ್ಚೆನ ಹೆಂಗೆ ನೋಡ್ತೀರಿ ಸ್ವಾಮೀಜಿ? ಅವೈದಿಕ ಅನ್ನೋದು ನಮ್ಮಲ್ಲಿ ಇಲ್ಲ. ಇದ್ದರೆ ಚಾರ್ವಾಕರಿದ್ರು ಒಬ್ಬರೇ ಅವೈದಿಕ, ಚಾರ್ವಾಕರಿದ್ರು. ಅವ್ರನ್ನ ಬಿಟ್ಟರು ಉಳಿದವ್ರು ಯಾರು ಅವೈದಿಕರಲ್ಲ. ಕೆಲವು ಜನ ಹೇಳ್ತಾರೆ ಜೈನಿಸಮ್ಮು ಬೌದ್ಧಿಸಮ್ಮು ಇವು ವೈದಿಕರಲ್ಲ ಅಂತ. ಆದರೆ ಅಲ್ಲಿ ಬರುವಂಥ ಸಿದ್ಧಾಂತಗಳನ್ನು ನಾವು ನೋಡಿದರೆ ಬಹಳ ಭಿನ್ನತೆ ಇಲ್ಲ, ಬಹಳ ಭಿನ್ನತೆ ಎಲ್ಲಿ ಕಂಡು ಬರೋದಿಲ್ಲ. ಆದ್ದರಿಂದ ಯಾಕೆ ಅದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು, ಯಾಕೆ ಇಷ್ಟೆಲ್ಲ ಅದ್ರ ಬಗ್ಗೆ ಸಮಯ ಹಾಳು ಮಾಡ್ಕೊಳ್ಳೋದು ಅಂತ ನನಗನ್ಸುತ್ತೆ. ಈ ಭಾರತೀಯ ಜೀವನ ಪದ್ಧತಿ ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಋಷಿಮುನಿಗಳು ಅರಣ್ಯದ ಮಧ್ಯಭಾಗದಲ್ಲಿ ಕುತ್ಕೊಂಡು ಜನ್ಮಾರಂಭದಿಂದ ಅಂತ್ಯೇಷ್ಟಿಯವರೆಗೆ ಸುಖವಾಗಿ ಬದುಕೋದಕ್ಕೆ ಏನು ಬೇಕು, ಷೋಡಶ ಸಂಸ್ಕಾರಗಳು, ಚೈತ್ರದಿಂದ ಪಾಲ್ಗೊಳ್ಳೋದವರೆಗೆ ಬೇಕಾಗುವಂಥ ಹಬ್ಬಗಳು. ಇವೊಬ್ಬ ಸಂಘಜೀವಿ ಮನುಷ್ಯ, ಏಕಾಂಗಿ ಜೀವಿ ಅಲ್ಲ, ಇವೊಬ್ಬ ಸಂಘಜೀವಿ. ಸಂಘಜೀವಿಯಾಗಿ ಬದುಕೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ತಲೆಗೆ ಬಂದಂಗೆ ಅರ್ಥ ಮಾಡ್ಕೊಂಡು ಅದು ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಏನೋ ಮಾಡ್ಕೊತ ಹೋಗ್ತಿದ್ದೀವಿ. ಇದರ ಅರ್ಥ ನನಗೂ ಅದೇ ಮಾತು ಅಪ್ಲೈ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಅದಕ್ಕಾಗಿ ಯಾಕೆ ಬಡ್ದಾಟ ಮಾಡೋದು? ಆ ಋಷಿಮುನಿಗಳು ತೋರಿಸಿದ ಮಾರ್ಗಕ್ಕೂ ವಚನಕಾರರು ಶರಣರು ತೋರಿಸಿದ ಮಾರ್ಗಕ್ಕೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಸರ್? ಸೊ ಅವ್ರ ಮಾತಲ್ಲೇ ಹೇಳ್ಬಿಟ್ಟಿದ್ದಾರೆ, ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ತುಂಬಾ ಅಷ್ಟು ಕಠೋರವಾಗಿ ಅಲ್ಲಮ ಪ್ರಭುಗಳು ನಾನೇನು ಹೇಳ್ತಾ ಇದ್ದೇನೆ, ಅವುಗಳನ್ನ ನಾವು ಯಾವುದೇ ಒಂದು ಪ್ರಾಸಂಗಿಕ ಮಾತನ್ನ ಎತ್ಕೊಂಡು ಪ್ರಾಸಂಗಿಕ ಹೆಂಗಾಗುತ್ತೆ? ಪ್ರಾಸಂಗಿಕ ಮಾತುಗಳಿವೆ. ಉಚ್ಚಿ ಕೊಡೆಯಲ್ಲೇ ಚಂಡಾಲಗಿತ್ತಿ ಅಂತ ಬಸವಣ್ಣವ್ರು ಬೈದರು ಹೆಂಡ್ತಿಗೆ. ಹಾಗಾದ್ರೆ ಬಸವಣ್ಣವರು ತುಂಬಾ ಬೈಬಡಕ್ರಂತ ಅನ್ಕೊಳ್ಳಿಕ್ಕಾಗತ್ತಾ? ಆ ಪ್ರಸಂಗ ಏನು? ರಾತ್ರಿ ಕಳ್ಳ ಮನೆಗೆ ಬಂದಿದ್ದಾನೆ, ಅವಾಗ ಸಿಟ್ಟಿನಲ್ಲಿ ಒಂದು ಮಾತನ್ನು ತನ್ನ ಹೆಂಡ್ತಿಗೆ ಅಂದಿರ್ಬೋದು. ಆ ಮಾತನ್ನು ಇಟ್ಕೊಂಡು ಬಸವಣ್ಣವರು ತುಂಬ ಹೆಂಡತಿಗೆ ಬೈದಂಥವ್ರು ಹಾಗೆ ಹೀಗೆ ಅಂತ ಸಿದ್ಧಾಂತ ಕಟ್ಟಲಿಕ್ಕಾಗತ್ತೆ? ಬಿಟ್ಬಿಡಿ. ವಚನಗಳು ಕೂಡ ವಚನಗಳನ್ನು ಕೂಡ ವಿಮರ್ಶೆ ಮಾಡಬೇಕು. ಮಾಡ್ರಿ, ನಿಮಗೆ ಏನೋ ಬರೆದಿಟ್ಟಿದ್ದಾರೆ, ಆದ್ರಿಂದ ನಾವು ಇದೇ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಅದು ವೇದಕ್ಕಾಗಲಿ ಉಪನಿಷತ್ಗಾಗಲಿ ಯಾವುದಕ್ಕೆ ಅಪ್ಲೈ ಆಗಬಾರ್ದು. ಈಗ ಎಲ್ಲವೂ ಆಮೇಲೆ ಏನಾಗಿದೆ, ಇದರಲ್ಲಿ ಕಮ್ಯುನಿಸ್ಟರು ಸೇರಿದ್ದಾರೆ. ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರು ಸೇರಿದ್ದಾರೆ. ಇದೊಂದು ಹೊಸ ಶಬ್ದ ತಮಗೆ. ಹೌದು, ಬಸವಣ್ಣವ್ರ ತತ್ವವನ್ನು ಹೇಳುವಂಥವ್ರು ನಾವು ಇದ್ದೀವಿ, ಬದುಕುವಂಥವ್ರು ನಾವು ಇದ್ದೀವಿ. ನಾವು ಬಸವಣ್ಣವ್ರ ತತ್ವಗಳನ್ನೇ ಹೇಳುವವರು, ಅದನ್ನೇ ಬದುಕುವವರು. ಕಾಯಕ, ಪೂಜೆ, ದಾಸೋಹ, ಆಮೇಲೆ ಉಳಿದ ಎಲ್ಲ ಪಂಚಾಚಾರಗಳಾಗಿರಲಿ ಇವನ್ನೆಲ್ಲ ಪಾಲಿಸ್ಕೊಂಡು ಹೋಗುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಈಗೇನಾಗಿದೆ, ರೆಡಿಕಲೈಜೇಷನ್ ಮಾಡುವಂಥವ್ರು ಕೆಲವು ಜನರು ಬಂದರು. ಅದರಲ್ಲಿ ಈ ಬಸವ ತಾಲಿಬಾನಿಗಳಂತ ಕೆಲವು ಜನ ಬಂದಿದ್ದಾರೆ. ಇವರು ಅದು ಸ್ವತಂತ್ರ ಧರ್ಮನೇ ಇತ್ತು, ಬಸವಣ್ಣವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿ ಏನೂ ಹೇಳಿಲ್ಲ. ಬಸವಣ್ಣವರು ಜನವಾರ ಕಿತ್ತು ಹಾಕಿ ಹೋದ್ಮೇಲೆ ಮತ್ತಿನ್ನೇನು ಅದು ವೈದಿಕರ ಜೊತೆಗೆ ಸಂಬಂಧ ಅಂತ ಹಂಗೆ ಅಲ್ವಾ ಸರ್? ಹಂಗೆ ಅಲ್ವಾ? ಸರಿ ಸರಿ ನೋಡಿ ಅವ್ರು ಹೇಳ್ತಾರೆ ಒಂದು ಪ್ರಸಂಗ ಬಂದಿರಬೇಕಷ್ಟೇ. ಆಮೇಲೆ ಒಬ್ಬ ಮನುಷ್ಯ ಪ್ರತಿ ದಿವಸ ಬದಲಾವಣೆ ಆಗ್ತಾ ಇರ್ತಾನೆ. ಬೆಳಗಿದ್ದಂಥ ವಿಚಾರ ಸಾಯಂಕಾಲ ಇರೋದಿಲ್ಲ, ಸಾಯಂಕಾಲದ ವಿಚಾರ ನಾಳೆಗೆ ಇರೋದಿಲ್ಲ, ಬದಲಾಗ್ತಾ ಇರ್ತಾನೆ. ಅದನ್ನು ಭಾಳ ಹಿಡ್ಕೊಂಡು ಹೋಗಬಾರ್ದು. ಒಟ್ಟು ಬಸವಣ್ಣವರು ಒಬ್ಬರು ದಾರ್ಶನಿಕರು, ಒಬ್ಬ ದಾರ್ಶನಿಕರು. ಅವರ ವಚನ ಸಾಹಿತ್ಯದಲ್ಲಿ ಅವರು ಎಲ್ಲಿಯೂ ಹೇಳ್ಕೊಂಡಿಲ್ಲ ನಾನೊಂದು ಧರ್ಮ ಕಟ್ತೀನಿ ಅಂತ. ಅವರ ವಚನದಲ್ಲಿ ಎಲ್ಲಿಯೂ ಸಹಿತ ನಾನು ಇದೊಂದು ಧರ್ಮ ಕಟ್ತೀನಿ ಅಂತ ಹೇಳ್ಕೊಂಡಿಲ್ಲ. ನಾವು ಯಾಕೆ ಅದನ್ನು ಜೋತಾಡೋದು, ಅದನ್ನು ಜಗ್ಗಾಡೋದು ಯಾಕೆ? ಏನು ಕೆಲಸ ಇದೆ?
ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು, ಬರೀ ಭಸ್ಮನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ. ನೊಸಲಿಗೆ ವಿಭೂತಿ ಶೃಂಗಾರ ಅಂತ ಹೇಳಿದ್ರೆ ಅದು ಕುಂಕುಮ ಅಷ್ಟೇ ಶೃಂಗಾರ ಅಂತ ಹೇಳಿದ್ರು. ಹೇಳಿಲ್ಲ. ಆದರೆ ಕುಂಕುಮ ಶೃಂಗಾರ ಅಂತ ಹೇಳಬೇಕು ಅಂತ ಇಲ್ಲ, ಅಥವಾ ಕುಂಕುಮ ಸರಿಯಲ್ಲ ಅಂತ ಹೇಳಿದಂಥ ವಚನ ಹೇಳಿ ಒಂದು ವಚನ ಹೇಳಿ. ಇಲ್ಲ, ಶೃಂಗಾರ ಕುಂಕುಮ- ಅಷ್ಟೇ ಕೇಳ್ತಾ ಇದ್ದೀವಿ. ಅದೇ ಶೃಂಗಾರ ತಗೊಂಡು ಏನು ಮಾಡೋದು, ಪೌಡ್ರ್ ಹಚ್ಕೊಂಡ್ರು ಶೃಂಗಾರ ಕಾಣುತ್ತೆ. ಶರಣರು ಹೇಳಿದ ಶೃಂಗಾರನ ಶರಣರು ಹೇಳಿದ ಶೃಂಗಾರ, ಶರಣರು ಕುಂಕುಮ ಹಚ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರು ಹೇಳಬೇಕು. ಹುಚ್ಚನಾಯಿ ಹಾಗೆ ಹಾಗೆ ಬೊಗಳ್ತಾವಾದರೆ ಹೇಗೆ? ಒಂದು ಸಾಮಾನ್ಯ ನಾಯಿ ಇತ್ತು ಅಂತಂದರೆ ಯಾರಿಗೆ ಬೊಗಳ್ಬೇಕು, ಯಾರಿಗೆ ಬೊಗಳ್ಬಾರ್ದು, ಯಾವಾಗ ಬೊಗಳ್ಬೇಕು ಅದಕ್ಕೆ ಇರುತ್ತೆ. ಹುಚ್ಚನಾಯಿ ಇತ್ತು ಅಂತಂದರೆ ಕಂಡ್ಕೊಂಡವ್ರಿಗೆಲ್ಲ ಬೊಗಳ್ತಾನೆ. ಈಗ ವೈದಿಕ ಅವೈದಿಕ ಚರ್ಚೆ ಎಲ್ಲಿಂದ ಬರುತ್ತಿದ್ರು ಮೂಲ ಅಂದರೆ ಜಾತಿ ಪದ್ಧತಿ, ಇವ್ರ ಮೇಲು, ಇವ್ರ ನೋಡಿ, ನಮ್ಮ ದೇಶದಲ್ಲಿ ಹೆಣ್ಣು ಗಂಡು, ಇದೆಲ್ಲ ಕಾರಣಕ್ಕಾಗಿ ವೈದಿಕ ನಮ್ಮ ಅವೈದಿಕ ಚರ್ಚೆ. ದೇಶದಲ್ಲಿ ಜಾತಿ ಪದ್ಧತಿ ಅನ್ನೋದೇ ಇರಲಿಲ್ಲ. ನಮ್ಮ ಋಷಿಗಳೆಲ್ಲರೂ ಬೇರೆ ಬೇರೆ ಜಾತಿಯವರು, ಅವ್ರ ಹೆಸರಿನಿಂದ ಗೋತ್ರಗಳಿವೆ. ನಾವು ತಪ್ಪಿದ್ದೆಲ್ಲಿ ಅಂದರೆ ಜಾತಿ ಕೇಳಿ, ಗೋತ್ರ ಕೇಳಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಗೋತ್ರಗಳಿರೋದೇ 9ರಿಂದ 13 ಗೋತ್ರಗಳಿವೆ. ಮೊದಲು ನಾವು ಎಲ್ಲಿ ಹೋದರೂ ಸಹಿತ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಿದ್ರು. ಆ ಗೋತ್ರ ಚಮ್ಮಾರಂದು ಗೋತ್ರ ಅದೇ ಆಗಿರ್ತಿತ್ತು, ಬ್ರಾಹ್ಮಣನ ಗೋತ್ರನೂ ಅದೇ ಆಗಿರ್ತಿತ್ತು. ನಾವು ಗೋತ್ರಗಳನ್ನು ಕೇಳಬೇಕು, ಎಲ್ಲರೂ ಅದರಲ್ಲಿ ಬರ್ತಾರೆ. ಆದರೆ ನಮ್ಮನ್ನು ಒಡೆಯೋದಕ್ಕಾಗಿ ವಿದೇಶಿಯರು ಏನು ಕುತಂತ್ರ ಮಾಡಿದರು, ಬ್ರಿಟಿಷರು ಆಮೇಲೆ ಕಮ್ಯುನಿಸ್ಟರು ಸೇರಿ ಏನು ಕುತಂತ್ರ ಮಾಡಿದರು, ಅದರ ಪರಿಣಾಮ ಇದು. ಸಮಾಜವನ್ನೇ ಹಾಳು ಮಾಡಿಬಿಟ್ರು ಎಲ್ಲ. ಮತ್ತೆ ಮೇಲು ಕೀಳು ಎಲ್ಲಿಂದ ಬಂತು? ನೀನು ಹೊಲೆ, ನೀನು ಕೆಳ ಜಾತಿ, ನನ್ನ ಮನೆಗೆ ಬರಬೇಡ, ನನ್ನ ಅಡುಗೆ ಮನೆಗೆ ಬರಬೇಡ, ನಿನ್ನ ನೆರಳು ನನ್ನ ಮೇಲೆ ಬೀಳಬಾರ್ದು. ಬ್ರಿಟಿಷರು ನಮ್ಮ ದೇಶದಲ್ಲಿ ಬರುವವರೆಗೆ ಇದು ಏನೂ ಇರಲಿಲ್ಲ. ಬ್ರಿಟಿಷರು ಬಂದ ನಂತರ ಆರಂಭ ಆಯಿತು. ಅವರು ಇಂಥವುಗಳನ್ನು ಹುಡುಕಾಡಿ ಜನರ ಮನಸ್ಸಿನಲ್ಲಿ ಬೀಜ ಬಿತ್ತಿದ್ರು. ಬಿತ್ತಿ ಸಮಾಜ ಒಡಿಬೇಕಾಗಿತ್ತು ಅವ್ರಿಗೆ. ಅವ್ರು ಒಡೆದ್ರು, ಯಶಸ್ವಿ ಆದ್ರೆ ಅದರಲ್ಲಿ ನಾವು ಹಾಳಾದೀವಿ. ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತಾ, ಸಹಭೋಜನ ಮಾಡೋಕ್ಕಾಗುತ್ತಾ? ನಾನು ಹೇಳಿದ್ನಲ್ಲ, ಅಪವಾದಗಳಿರ್ತಾವು ಅಂತ, ಅವುಗಳನ್ನು ಸಿದ್ಧಾಂತ ಮಾಡಲಿಕ್ಕಾಗೋದಿಲ್ಲ. ಒಂದೇ ಮಾತಿನಲ್ಲಿ ಹೇಳಿದ್ದೇನೆ, ಲೋಕೋ ಭಿನ್ನ ರುಚಿ. ಪ್ರತಿಯೊಬ್ಬರ ರುಚಿ ಭಿನ್ನ ಭಿನ್ನವಾಗಿರ್ತಾವೆ. ನಿಮಗೆ ಬೆಲ್ಲ ಹಿಡಿಸುತ್ತೆ ಅಂತ ನಾನು ಯಾಕೆ ತಿನ್ನಬೇಕು? ನನಗೆ ಬೇರೆ ಹಿಡಿಸುತ್ತೆ, ಮತ್ತೊಬ್ಬರಿಗೆ ಬೇರೆ ಹಿಡಿಸುತ್ತೆ. ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ವಿಶೇಷತೆ. ನಮ್ಮ ವೈದಿಕ ಸಂಸ್ಕೃತಿಯ ವಿಶೇಷತೆ ಏನು ಅಂದರೆ ಎಲ್ಲವನ್ನು, ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಪಂಥಗಳು, ಬೇರೆ ಬೇರೆ ರೀತಿಯ ದೇವರುಗಳು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿರಿ. ಆದರೆ ಏಕಂ ಸತ್ ವಿಪ್ರಾಹ ಬಹುದಾವದಂತೆ, ಅದು ಒಂದೇ ಸತ್ಯ. ಅದರ ಜೊತೆಗೆ ಮೂರ್ತಿಗಳನ್ನು ಬೆಕ್ಕಾದು ಮಾಡ್ಕೊಳ್ರಿ. ನಮ್ಮಲ್ಲಿ ಪ್ರತೀಕ ವಿಜ್ಞಾನ ಇದೆ, ಪ್ರತಿಮಾ ವಿಜ್ಞಾನ ಇದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಹಾಳಾಗ್ತಾರಷ್ಟೇ. 12ನೇ ಶತಮಾನದಲ್ಲಿ ಬಸವಣ್ಣವರು ಆಗಿ ಹೋದರು. ಅದರ ನಂತರದಲ್ಲಿ ಇವತ್ತು 800 ವರ್ಷಗಳಾದವು, ಇಷ್ಟು ಮಠಗಳಾದವು. ಒಬ್ಬನಾದರೂ ದಲಿತನನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರ? ಇಲ್ಲ. ಯಾಕೆ ನೀವು ಟ್ರೈ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಕರೆಕ್ಟ್, ಯಾಕೆ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು? ಬೇರೆ ಜಾತಿ, ಕೆಳಜಾತಿಯವ್ರನ್ನ ಯಾರನ್ನಾದರೂ ಮಾಡಿದರೆ ಯಾರೂ ಮಾಡಲಿಲ್ಲ. ಹಾಗಾದರೆ ಹೆಣ್ಮಕ್ಳನ್ನ ಏನಾದರೂ, ಬಸವಣ್ಣನ ತತ್ವ ಬಾಯಿಂದ ತುಂಬ ಚೆನ್ನಾಗಿ ಹೇಳ್ತೀರಿ. ಯಾರಾದರೂ ಹೆಣ್ಮಕ್ಳನ್ನ ಉತ್ತರಾಧಿಕಾರಿಯಾಗಿ ಮಾಡಿದರೆ, ಬಸವಣ್ಣ ಎಲ್ಲ ಮಾಡಿದ್ರು, ಮಾಡಿದರೆ ಇಲ್ಲ. ಆಮೇಲೆ ಇವತ್ತಿನವರೆಗೂ ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳ್ರಿ? ಒಬ್ಬಿಬ್ಬರನ್ನು ಅಪವಾದ ಬಿಟ್ಟರೆ ಯಾರು ಇವತ್ತಿನವರೆಗೂ ಹೋಗೋದಿಲ್ಲ. ಒಬ್ಬ ಸ್ವಾಮಿಗಳು, ಒಬ್ಬ ನಾವಿದನ ಮನೆಗೆ ಊಟಕ್ಕೆ ಹೋದ್ರೆ ಮತ್ತೊಬ್ಬ ಸ್ವಾಮಿ ಅವನ ಕಾಲಿನ ಬಟ್ಟನ್ನು ಕತ್ತರಿಸಿ ಹಾಕಿದರು, ಇವನ ಆಯುಷ್ಯ ತುಂಬ ಎಲ್ಲಿ ಪೂಜೆಗೆ ಹೋಗಬಾರ್ದು ಅಂತ. ಬ್ರಿಟಿಷ್ ಗೌರ್ಮೆಂಟದ ಇದರಲ್ಲಿದೆ, ಸರಿ ಇದೆ. ಮುಂಬೈ ಗೌರ್ಮೆಂಟ್ ತುಂಬಾ ಸುಧಾರಣೆಗಳು ಆಗ್ಬೇಕಾಗಿರುವಂಥದ್ದು ವೈದಿಕ ಆಚರಣೆಗಳಿಂದಲೇ ಗೆಜೆಟಿಯರ್ನಲ್ಲಿ. ಆಮೇಲೆ ಮುಂದಿನ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರ ಅಂತಂದು ಕೂಡಲೇ ತಕ್ಷಣ ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸಿ ಜೈಲಿಗೆ ಹಾಕುವಂಥ ಪ್ರಸಂಗ ಬಂತು. ದೊಡ್ಡ ಜಗದ್ಗುರುಗಳ ಕೆಲಸ ಹೇಳಕತ್ತೀನಿ ನಾನು ತಮಗೆ. ನೀವು ಯಾರು ಬಸವ ತತ್ವ ಹೇಳಕ್ಕೆ ಹೊರಟಿರಲ್ಲ, ಬಸವ ತತ್ವ ಮೊದಲು ಪಾಲನೆ ಮಾಡಿರಿ ಚೆನ್ನಾಗಿ. ಬಸವ ತತ್ವ ಅಂತಂದ್ರೆ ಹಣ ಗಳಿಸೋ ಉದ್ಯೋಗ ಅಲ್ಲ. ಬಸವ ತತ್ವ ಬರೀ ಮಾತಾಡೋ, ಪ್ರವಚನ ಮಾಡೋ ವ್ಯವಸಾಯ ಅಲ್ಲ. ಬಸವಣ್ಣವ್ರ ಹಂಗೆ ಬದುಕಬೇಕು. ಸ್ವಾಮಿ, ನನ್ನೊಂದು ಪ್ರಶ್ನೆ ಇದೆ. ಬಹುಶಃ ನನ್ನ ಪ್ರಶ್ನೆ ಭಾಳಷ್ಟು ಜನ ರೈತರಿಗೆ ಸಿಟ್ಟು ಕೂಡ ತರಿಸಬಹುದು. ದುಡಿಮೆಯ ಸಂಸ್ಕೃತಿ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗಿದ್ರೆ, ಈಗ ನಾನು 12 ಗಂಟೆಗೆ ಮಧ್ಯಾಹ್ನ ಆಫೀಸಿಗೆ ಬರ್ತೀನಿ. ಆಫೀಸಿಂದ ಹೋಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ನಂತು. ಇಷ್ಟು ತಾಸು ನಂದು ಕೆಲಸ.
ಅಂಗಡಿ ಇಟ್ಟವನು ಬೆಳಗ್ಗೆ 10 ಗಂಟೆಗೆ ಅಂದರೆ 10 ಗಂಟೆಗೆ ಅಂಗಡಿ ಓಪನ್ ಮಾಡ್ತಾನೆ, ಸಾಯಂಕಾಲ ತನಕ ವ್ಯಾಪಾರ, ರಾತ್ರಿ ತನಕ ವ್ಯಾಪಾರ ಮಾಡಿ ಹೋಗ್ತಾನೆ. ಫ್ಯಾಕ್ಟ್ರಿ ಇಟ್ಕೊಂಡಂತವನು ಒಂದು ಫ್ಯಾಕ್ಟ್ರಿಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಡಿಸೈಡೆಡ್ಡು, ವಾರದಲ್ಲಿ ಇಷ್ಟು ದಿವಸ ದುಡಿಬೇಕು, ಇಂಥ ದಿವಸ ಮಾತ್ರ ನನಗೆ ರಜೆ, ಇಷ್ಟು ದಿವಸ ರೆಸ್ಟು ಅಂತ ಅವನು ಫಿಕ್ಸು. ಈಗ ನೀವು ಹೇಳುವ ಕೃಷಿ ಪದ್ಧತಿ ಇದೆಯಲ್ಲ, ಇದು ಭಾಳಷ್ಟು ಸಮಯ ಕೊಡ್ಬೇಕು ಇದಕ್ಕೆ. ರೈತ ಜಮೀನಲ್ಲಿ ಇರಬೇಕು. ಹೌದು, ಹಾಂ, ಮಣ್ಣಿಗೆ ಮಣ್ಣು ಆಗಬೇಕು. ಹೌದೌದು, ನೀವು ರೈತ ಜಮೀನಿನಲ್ಲಿರಬೇಕು. ಈಗ ಭಾಳಷ್ಟು ಕೃಷಿ ಪದ್ಧತಿಗಳನ್ನು ನಾನು ನೋಡ್ತಾ ಇದ್ದೆ. ಜೀವಾಮೃತ ಮಾಡು, ಅದಕ್ಕೊಂದಷ್ಟು ಸಮಯ ಬೇಕು. ಗೋಕೃಪಾಮೃತ ಮಾಡು, ಸಮಯ ಬೇಕು. ಈ ದಶಪರ್ಣಿ ಅರ್ಕ ಅನ್ನೋದನ್ನು ನೋಡ್ತಾ ಇದ್ದೆ ನಾನು. ನೈಸರ್ಗಿಕವಾಗಿ ಹೆಂಗೆ ಹುಳುಗಳನ್ನು ನಿಯಂತ್ರಣ ಮಾಡಬೇಕು, ಅದಕ್ಕೆಲ್ಲ ಸಮಯ ಕೊಡಬೇಕು. ಅಷ್ಟು ಸಮಯ ರೈತ ತನ್ನ ಜಮೀನಿನಲ್ಲಿ ಇವತ್ತು ಕಳೀತಾ ಇದ್ದಾನೆ. ಪ್ರಾಮಾಣಿಕವಾಗಿ ಮಾತಾಡೋಣ ನಾವು. ಸರಿ, ಈಗ ಯಾವ್ದಾರು ರಾಜಕಾರಣಿ, ನಮ್ಮ ಹಳ್ಳಿ ಕಡೆ ರಾಜಕಾರಣಿಗಳು ಬರ್ತಿರ್ತಾರಲ್ಲ, ಅವ್ರು ಹಿಂದ್ಗಡೆ ಇರೋರು ನಾನು ಕೇಳ್ತೀನಿ, ನೀವೇನು ಮಾಡ್ತೀರಿ? ಎಲ್ಲರೂ ಕೃಷಿನೇ ಮಾಡ್ತಿರ್ತಾರೆ. ಮತ್ತು ಎಲ್ಲ ಬಿಟ್ಟು ಇವನ ಜೊತೆಗೆ ಯಾಕೆ ಓಡಾಡ್ತಿದ್ದೀರಿ ನೀವು ರಾಜಕಾರಣಿ ಜೊತೆಗೆ? ಅಂದರೆ ರಾಜಕೀಯ ರೀ ಅಂತಾರೆ ಅವರು. ಅವು 10-20 ಎಕರೆ ಜಮೀನು ಇರುತ್ತೆ ಅವ್ರಿಗೆ. ಕೆಲಸ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಜಕಾರಣಿಯಿಂದ ಓಡಾಡ್ತಿರ್ತಾರೆ. ಎಲೆಕ್ಷನ್ ಬಂದರೆ ಎಲೆಕ್ಷನ್ ರಾಜಕಾರಣಿಗಳಿಂದ ನಮ್ಮ ರೈತರೇ ಓಡಾಡೋದು. ಕೃಷಿ ಈಗ ನಾವು ನೌಕರಸ್ಥರು ಹೆಂಗೆ ಮಿನಿಮಮ್ 9 ತಾಸು ಕೆಲಸ ಮಾಡ್ಬೇಕು ಸರ್. ನಮ್ಮಲ್ಲಿ ಅಂಗಡಿ ಇಟ್ಕೊಂಡು ನಾವು ಮಿನಿಮಮ್ 12 ತಾಸು ಅಂಗಡಿಲಿ ಕೂತ್ಕೊಂಡಿರ್ಬೇಕು, ಅವ್ನು ವ್ಯಾಪಾರ ಮಾಡಬೇಕು. ಹೌದು. ಹಂಗೆ ರೈತನಿಗೆ ಇಷ್ಟು ತಾಸು ನಾವು ಜಮೀನಲ್ಲಿದ್ದರೆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನೀವು ಕೃಷಿ ನಾ ಬಿತ್ತಿ ಬಂದುಬಿಟ್ಟೆ, ಆಮೇಲೆ ಎಡೆ ಕುಂಟಿ ಹೊಡಕ್ಕೆ ಹೋಗ್ತೀನಿ, ಆಮೇಲೆ ನಾವು ಒಕ್ಕಲ್ದು ಇದನ್ನು ಮಾಡಕ್ಕೆ ಹೋಗ್ತೀನಿ ಅಂತಂದರೆ ರಿಸಲ್ಟ್ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ. ಅದೇ ಅವನಿಗೆ ತನ್ನ ಕರ್ತವ್ಯದ ಬಗ್ಗೆ ಅರಿವಿಲ್ಲ ಒಂದು. ಎರಡನೇದು, ಕೆಲವೊಂದು ಸೌಕರ್ಯಗಳನ್ನು ಅವನ ಕೈಯಲ್ಲಿ ಕೊಡುವಾಗ ಅದನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದರ ಜ್ಞಾನವನ್ನು ಕೊಡದೆ ವೆಪನ್ ಅವನ ಕೈಯಲ್ಲಿ ಕೊಟ್ಬಿಟ್ಟಿವಿ. ಎರಡನೇದು. ಓಕೆ. ಮೂರನೇದ್ದು, ಅವನು ಅಂಟಿಕೊಂಡಂಥ ಈ ಕೆಲವೊಂದು ಚಟಗಳು 5 ವರ್ಷದಲ್ಲಿ ಸುಮಾರು ಒಂದು 4 ರಿಂದ 5 ಇಲೆಕ್ಷನ್ಗಳು ಬರ್ತಾವೆ. ಹೌದು. ಒಂದು ಇಲೆಕ್ಷನ್ಗೆ ಕನಿಷ್ಠ 2 ತಿಂಗಳು ಕನಿಷ್ಠ ಬೇಕಾಗುತ್ತೆ. ಮೊದಲು 1 ತಿಂಗಳು ಕ್ಯಾಂಡಿಡೇಟ್ ಸಿಲೆಕ್ಷನ್ದಲ್ಲಿ ಹೋಗುತ್ತೆ, 1 ತಿಂಗಳು ಇಲೆಕ್ಷನ್ನಲ್ಲಿ ಹೋಗುತ್ತೆ. ಆ ನಂತರ ಯಾರು ಬಿದ್ದು ಎದ್ದವರು ಚರ್ಚೆ ಮಾಡೋದಕ್ಕೆ 1 ತಿಂಗಳು ಹೋಗುತ್ತೆ. ಈಗ 5 ವರ್ಷದಲ್ಲಿ 5-3-15 ತಿಂಗಳು ಇದರಲ್ಲೇ ಹೋಗುತ್ತೆ. ಆಮೇಲೆ ಮನೆಯಲ್ಲಿ ಮೊದಲು ಕೂಡ್ತಿದ್ದ ಪರಿವಾರದಲ್ಲಿ ಸಂವಾದ ಆಗ್ತಿತ್ತು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಿದೆ ಹೋಗಿದೆ ಅಂತ. ಇವತ್ತಿನ ದಿವಸ ಪರಿವಾರದಲ್ಲಿ ಸಂವಾದನೇ ಇಲ್ಲ. ಊಟಕ್ಕೆ ಹೋಗ್ತಾ ಇದ್ದಾರೆ ಮನೆಗೆ ಅಷ್ಟೇ. ಮನೆಯವರು ಸುಖ ದುಃಖಗಳನ್ನು ಹೇಳೋದು ಯಾಕಂತಂದರೆ ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಇವನು ತೊಡಗಿಸ್ಕೊಂಡಿದ್ದಾನೆ. ಇದು ಅಲ್ಲದೆ ಅವನಿಗೆ ಚಟಗಳು ಬೇರೆ. ಸ್ವಲ್ಪ ಇತ್ತೀಚೆಗೆ ಚಟಗಳು ಹೆಚ್ಚಾಗಿವೆ. ಹೆಚ್ಚು ಸಮಯವನ್ನು ಕೃಷಿಗೆ ಕೊಡಬೇಕಾಗಿತ್ತು. ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ಬೆಳಿಗ್ಗೆ ಕನಿಷ್ಠ 2 ರಿಂದ 3 ಗಂಟೆ ಊರಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಒಂದು ಕಟ್ಟೆಗಳಂತಿರ್ತಾವೆ, ಅಲ್ಲಿರ್ತಾನೆ ಅವನು. ಆಮೇಲೆ ಸಾಯಂಕಾಲ ಕನಿಷ್ಠ 3 ಗಂಟೆ ಅಲ್ಲಿರ್ತಾನೆ, 6 ಗಂಟೆ ಇರ್ತಾನೆ ಅಲ್ಲಿ. ಮನೆಯವ್ರು ಹೋಗಿ ಕರ್ಕೊಂಡು ಬರುತ್ತಾನೂ ಊಟಕ್ಕೆ ಬರೋದಿಲ್ಲ. ಅದಕ್ಕೆ ಅವನಿಗೆ ಸಮಯ ಇದೆ, ಆದರೆ ಕೃಷಿ ಮಾಡೋದಕ್ಕೆ ಸಮಯ ಇಲ್ಲ. ಕನಿಷ್ಠ ಕಮಿಟ್ಮೆಂಟ್ ಅಂತ ಇರಲೇಬೇಕಲ್ಲ. ಅದು ತುಂಬ ಜನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲರೂ ಒಂದು ವೇಳೆ ಹೀಗೆ ಮಾಡಿದ್ರು ಅಂತಂದ್ರೆ ಕೃಷಿ ಇವತ್ತಿನ ದಿವಸ ಬದುಕಿರ್ತಿರ್ಲಿಲ್ಲ. ಇವತ್ತು ಸಹಿತ ತುಂಬ ಜನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಸಂಖ್ಯೆ ಸಣ್ಣದಾಗ್ತದೆ. ಹೌದು. ಆಮೇಲೆ ಪ್ರತಿ ದಿವಸ 2,000 ಜನ ಕೃಷಿಯಿಂದ ಪಲಾಯನ ಮಾಡ್ತಾ ಇದ್ದಾರೆ. ಈಗ ಪ್ರತಿ ದಿವಸಕ್ಕೆ 2,000 ಜನ ಕೃಷಿಯಿಂದ ಪಲಾಯನ ಆಗ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ನಮ್ಮ ಹತ್ರ ಯಾವ ಸರ್ಕಾರಿ ಯೋಜನೆಗಳು ಇಲ್ಲ. ಆಮೇಲೆ ರೈತರು ತಾವೇ ತಮ್ಮದೇ ಆದಂಥ ಸಂಘಟನೆಯನ್ನು ಕಟ್ಕೊಂಡು ಇವರನ್ನು ನಿಲ್ಲಿಸಬೇಕು, ಮಾಡಬೇಕು ಅನ್ನೋದು ಇಲ್ಲ. ಈ ವಿಷಯದಲ್ಲಿ ನಂದು ಭಿನ್ನಾಭಿಪ್ರಾಯ ಇದೆ. ಏನು ತಪ್ಪು? ನಾನು ಹೇಳೋದು ಕೃಷಿ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ಅನ್ನೋದೇ ನನ್ನ ಮಾತು ಕೂಡ. ಈಗ 10 ಎಕರೆ ಜಮೀನಲ್ಲಿ 5 ಜನ ರೈತರು ಇರೋದಕ್ಕಿಂತ ಇನ್ನು 4 ಜನ ಬೇರೆ ಏನಾದ್ರು ಹುಡುಕೊಂಡು ಒಬ್ಬ ರೈತ 10 ಎಕರೆ ಮಾಡೋ ಹಂಗಾದ್ರೆ ಒಂದು ಲಾಭದಾಯಕ. ಸರಿ, ನಾನು ಹೇಳ್ತೇನೆ, ನಮ್ಮ ದೇಶದಲ್ಲಿ 3.5% ಸರ್ಕಾರಿ ನೌಕರಿಗಳು, ಒಟ್ಟು ಜನಸಂಖ್ಯೆ 3.5%. 3.7% ಸಾರ್ವಜನಿಕ ನೌಕರಿಗಳು. ಎಲ್ಲ ಬಂತು, ಪ್ರೈವೇಟ್ ಅದು ಎಲ್ಲ ಬಂತು ಅದರೊಳಗೆ. ಅಂದರೆ ಒಟ್ಟೆ 7.5% ಸ್ವಲ್ಪ. ಹೌದು. ಉಳಿದವ್ರಿಗೆ ವ್ಯವಸಾಯ ಕೊಡೋರು ಯಾರು? ಇಲ್ವೇ ಇಲ್ಲ, ಬೇರೆ ಏನೂ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ. ಇಲ್ಲಿ ಕಳಿಸೋರು ಎಲ್ಲಿ ಅವ್ರನ್ನ? ಕೃಷಿ 42% ಜನರನ್ನು ಇಲ್ಲಿವರೆಗೆ ಸಾಕಿದೆ. ಆಮೇಲೆ ನಾವು ಒಂದು ವೇಳೆ ನಮ್ಮ ಕೃಷಿ ಪದಾರ್ಥಗಳನ್ನು ನೇರವಾಗಿ ಮಾರಾಟ ಮಾಡದೆ ಅವುಗಳನ್ನು ಪ್ರೊಸೆಸ್ಸಿಂಗ್ ಮಾಡಿದೀವಿ ಅಂದ್ರೆ, ನಮ್ಮ ಮನೆಯಲ್ಲೇ ನಾವು ಅದರಲ್ಲಿ ತೊಡ್ಕೊಂಡಿವಿ ಅಂದ್ರೆ ನಮಗೆ ಹಣನೂ ಹೆಚ್ಚು ಸಿಗುತ್ತೆ. ಹೌದು. ನಾನೀಗ ಒಂದು 100 ಗ್ರಾಮ್ಗಳನ್ನು ದತ್ತಕ್ಕೆ ಪಡೆಯೋ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸರ್ವೆ ಮಾಡಿದ್ದೀನಿ 10 ಗ್ರಾಮಗಳಲ್ಲಿ. ಅಂದ್ರೆ ಒಂದು ಮನೆಗೆ ಬೆಳಗಿಂದ ರಾತ್ರಿಯವರೆಗೆ
ಚೈತ್ರದಿಂದ ಫಾಲ್ಗುಣದವರೆಗೆ ಏನು ಸಾಮಾನುಗಳು ಬೇಕಾಗ್ತಾವೆ ಅಂದ್ರೆ ಸುಮಾರು ಒಂದು 300 ಸಾಮಾನುಗಳು ಅವ್ನಿಗೆ ಬೇಕಾಗ್ತಾವೆ. ಆ 300 ಸಾಮಾನುಗಳು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗ್ತಾವೆ ಅನ್ನೋದನ್ನು ಸರ್ವೆ ಮಾಡಿಸಿದ್ದೀನಿ ನಾನು. ಮಾಡಿಸಿ ಈ ಊರಿನಲ್ಲಿರುವಂಥ ಅಂಗಡಿಗಳಲ್ಲಿ ಮಾರಾಟ ಎಷ್ಟಾಗುತ್ತೆ, ಯಾವ ವಸ್ತುಗಳದು ಅದನ್ನು ಸರ್ವೆ ಮಾಡಿಸಿ, ಹಾಗಾದರೆ ಈ ಊರಿನ ಒಟ್ಟು ರಿಕ್ವೈರ್ಮೆಂಟ್ ಎಷ್ಟು, ಓಕೆ, ಹಾಗಾದರೆ ಈ ಊರಿಗೆ ಬೇಕಾದಂಥ ಸಾಮಾನುಗಳನ್ನು ಇದೇ ಊರಲ್ಲಿ ಯಾಕೆ ಪ್ರೊಡಕ್ಷನ್. ನಾನು ಈಗ ನೋಡಿದ್ರಲ್ಲಿ 2% ಆ ಊರಿಗೆ ಬೇಕಾಗುವ ಪದಾರ್ಥಗಳು ಆ ಊರಲ್ಲಿ ತಯಾರಾಗ್ತಾ ಇಲ್ಲ, ಆಗ್ತಿಲ್ಲ. ಹೌದು, ಐ ಅಗ್ರಿ. ದಂತ ಮಂಜನ ಹಿಡ್ಕೊಂಡು ಹೌದು, ರಾತ್ರಿ ಮಲಗುವವರೆಗೆ ಬೇಕಾದಂಥ ವಸ್ತುಗಳಲ್ಲಿ 2% ಆ ಊರಲ್ಲಿ ತಯಾರಾಗ್ತಾ ಇಲ್ಲ, ಎಲ್ಲ ಹೊರಗಿಂದನೇ ಬರೋದು. ಇವನು ಬೆಳೆಯೋದು ಯಾವುದಾದ್ರೂ 1 ಅಥವಾ 2 ಬೆಳೆಗಳನ್ನು. ನಾವು ಇವುಗಳನ್ನು ನಮ್ಮೂರಲ್ಲೇ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು, ಟ್ಯಾಕ್ಸು, ಆಮೇಲೆ ಈ ಸಿಕ್ಕಾಪಟ್ಟೆ ಉಳಿದೇನು ಖರ್ಚಿದೆ, ಕಮಿಷನ್ಸು, ಈಗ ರಿಟೇಲರು, ಹೋಲ್ಸೇಲರು, ಸ್ಟಾಕಿಸ್ಟು ಇವ್ರದ್ದೆಲ್ಲ ಕಮಿಷನ್ನು, ಇದೆಲ್ಲ ಉಳಿಯುತ್ತಲ್ಲ ನಾವು ಇಲ್ಲೇ ಮಾಡಿದರೆ. ಅದಕ್ಕೆ ಈ 100 ಊರುಗಳದೇ ಒಂದು ದೇಶ ಅಂತ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ 100 ಊರುಗಳನ್ನು ಹೇಗೆ ಸ್ವಾವಲಂಬಿ ಮಾಡೋದು. 100% ಗೊಬ್ಬರ, LPG ಫ್ರೀ ವಿಲೇಜ್, ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ ವಿಲೇಜ್, ಎಲ್ಲ ಸೋಲಾರ್ 100%, ಕ್ವಾರಲ್ ಫ್ರೀ ವಿಲೇಜು, ಜಗಳ ಆಗಂಗಿಲ್ಲ, ಜಗಳನೇ ಆಗಬಾರ್ದು. ಕೆಲಸ ಕಡಿಮೆ ಇದ್ದರೆ ಆ ಊರಲ್ಲಿ ಜಗಳ ಹೆಚ್ಚಿರ್ತಾವೆ. ಹೌದು, ಯಾವ ಊರಲ್ಲಿ ತುಂಬ ಚೆನ್ನಾಗಿ ಮೈ ಮುರಿದು ಕೆಲಸ ಮಾಡ್ತಾರಲ್ಲ ಆ ಊರಲ್ಲಿ ಜಗಳಗಳೇ ಇರೋದು, ಮಲ್ಕೊಂಡ್ಬಿಡ್ತಾರೆ ರಾತ್ರಿ. ಈ ರೀತಿ ನಾನೀಗೊಂದು ಪ್ಲ್ಯಾನ್ ಮಾಡಿ ಅಲ್ಲಿ ಆಮೇಲೆ ಈ ಊರಿಗೆ ಬೇಕಾಗುವಷ್ಟು ಹಾಲೆಷ್ಟು, ಕಾಳೆಷ್ಟು, ಬೇಳೆ ಎಷ್ಟು ಎಲ್ಲವೂ ಮಾಡಿದ್ದೀವಿ. ಹಾಗಾದರೆ ಅದಕ್ಕೆ ಬೇಕಾಗುವ ಭೂಮಿ ಎಷ್ಟು ನಾವು ರೈತರಿಗೆ ಹೇಳ್ತೀವಿ, ನೀ ಇದನ್ನು ಬೆಳೆದೆ ಅಂದ್ರೆ ನಿನಗೆ ಎಷ್ಟು ಹಣ ಬೇಕಾಗ ಅಷ್ಟು ಹಣ ಕೊಡ್ತೀವಿ ನಾವು ಅದಕ್ಕೆ. ನೀನು ಬೇಳೆ ಕಾಳು ಬೆಳೆ, ನೀನು ಮಸಾಲೆ ಬೆಳೆ, ನೀನು ಕೇಳು, ಮಾರ್ಕೆಟ್ಗಿಂತಲೂ ಚೆನ್ನಾಗಿ ರೇಟ್ ನೀನು ತಗೋ. ಆದರೆ ಊರು ಬಿಟ್ಟು ಹೊರಗೆ ಹೋಗಬೇಡ, ಊರಲ್ಲೇ ಇರಬೇಕು. ನಾವು ರೈತರು, ನಮ್ಮ ಯುವಕರು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಏನು ಕೊರತಿಲ್ಲ. ಆದರೆ ಒಂದು ಕುರಿ ಹೋಗಿದ್ದನ್ನು ನೋಡಿ ಎಲ್ಲ ಕುರಿಗಳೇನು ಹೊರಟವಲ್ಲ, ಇದು ಸರಿಯಲ್ಲ. ಗುರುಗಳ ನಮಸ್ಕಾರ. ನನ್ನ ಹೆಸರು ಉಮಾಶಂಕರ್ ಅಂತ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಪ್ರಶ್ನೆ, ಆಗಲೇ ನೀವು ಹರಿಯಾಣ ಪಂಜಾಬ್ ಬಗ್ಗೆ ಮಾತಾಡಿದ್ರಿ, ದೈಹಿಕ ಆರೋಗ್ಯ ಕೆಟ್ಟಿದೆ, ಅಲ್ಲಿ ಸಾಕಷ್ಟು ಕ್ಯಾನ್ಸರ್ ಹಾಸ್ಪಿಟ್ಲ್ ಅದು ಇದು ಅಂತ. ನಾನು ಸ್ವಲ್ಪ ಫೋಕಸ್ ಶಿಫ್ಟ್ ಮಾಡಿ ಮಾನಸಿಕ ಆರೋಗ್ಯದ ಬಗ್ಗೆ ಕೇಂದ್ರೀಕೃತ ಮಾಡೋದಾದರೆ, ನಮ್ಮ ಇವತ್ತಿನ ಆಹಾರ ಕ್ರಮದಿಂದ ಮಾನಸಿಕ ಆರೋಗ್ಯದ ಬಗ್ಗೆ ಏನು ಪರಿಣಾಮಗಳು, ಉದಾಹರಣೆಗೆ ಪೋಷಕಾಂಶಗಳು ಹೇಳಿದ್ರಿ, ಇವತ್ತಿನ ಊಟದಲ್ಲಿ ಪೋಷಕಾಂಶಗಳು, ಅದು ಕಾಣುವಂಥ ಪೋಷಕಾಂಶಗಳು, ಕಾಣದೇ ಇರುವಂಥ ಅಟ್ರಿಬ್ಯೂಟ್ಸ್ ಇರ್ತವೆ. ಬೇಗ ಬೆಳಿಬೇಕು, ಬೇಗ ಸಾಹುಕಾರ ಆಗಬೇಕು, ಮೋಸ ಮಾಡಿ, ಅಥವಾ ಫಲವತ್ತಾಗದಿರೋ ಭೂಮಿಯಲ್ಲಿ ಕೆಟ್ಟ ನೀರು ಬೆಳೆಸಿ, ಇದೆಲ್ಲ ಈ ಥರದ್ದೆಲ್ಲ ಅಡ್ಡ ಪರಿಣಾಮಗಳು ಮಾನಸಿಕ ಇದ್ರ ಮೇಲೆ ಹೆಂಗೆ ಪರಿಣಾಮ ಬರುತ್ತೆ. ವಿಶೇಷವಾಗಿ ಈ ಆಧ್ಯಾತ್ಮ ಕಡೆ ಒಲವಿರೋರು, ಜಪ ಧ್ಯಾನ ಅದು ಇದು ಮಾಡ್ಕೊಂಡ್ರವರು, ಅಂಥವ್ರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಅದರಿಂದ ಹೊರಗಡೆ ಬರೋದು ಹೇಗೆ? ಆಹಾರ ಮತ್ತು ಮಾನಸಿಕ ಆರೋಗ್ಯ ಇದರಲ್ಲಿ ನೋಡಿ ತುಂಬ ಸಂಬಂಧ ಇದೆ. ಆಹಾರದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಯಿತು ಅಂದ್ರೆ ಮನೆಯಲ್ಲಿ ಜಗಳಗಳು ಹೆಚ್ಚಾಗ್ತಾವೆ. ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಮಕ್ಕಳು ತಂದೆ ಸೊಸೆ ಮತ್ತು ಅತ್ತೆ ಜಗಳ ಹೆಚ್ಚಾಗಿದ್ದು ಅಂತಂದರೆ ಯಾರೆಲ್ಲಾದರೂ ಕಡಿಮೆ ಆಗಿದೆ, ನಿಶ್ಚಿತವಾಗಿ ಕಡಿಮೆ ಆಗಿರುತ್ತೆ. ಅದನ್ನು ನಾವು ಗಮನ ಕೊಟ್ಟು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಮಜ್ಜಿಗೆ ಕುಡಿಸಿದರೆ ಜಗಳ ಕಡಿಮೆ ಆಗ್ತವೆ ಮನೆಯಲ್ಲಿ. ಅಂದರೆ ಶಾರ್ಟ್ ಟೆಂಪರ್ಡ್ ಆಗ್ತಾರೆ. ಇದು ಪ್ರತಿಯೊಂದು ಪೋಷಕಾಂಶಗಳಲ್ಲಿ, ನಮ್ಮ ಅನ್ನದ್ರವ್ಯಗಳಲ್ಲಿ ಆ ಸಾಮರ್ಥ್ಯ ಇದೆ. ಆಮೇಲೆ ದೈಹಿಕ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅಲ್ಲ, ದೈಹಿಕ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ ಅಂದರೆ ಆ ಮನುಷ್ಯ ಸಿಡುಕಾಗ್ತಾನೆ. ಹೌದು, ತುಂಬ ಸಿಡುಕಾಗ್ತಾನೆ. ಆಮೇಲೆ ಅವನಿಗೆ ಯಾವುದೇ ಕೆಲಸವನ್ನು ಮಾಡೋ ಸಾಮರ್ಥ್ಯ ಉಳಿಯೋದಿಲ್ಲ. ಆಮೇಲೆ ಆತನಿಗೆ ತೃಪ್ತಿ ಅನ್ನೋದಿಲ್ಲ. ಆಮೇಲೆ ಮಾನಸಿಕ ಚಂಚಲತೆ ಹೆಚ್ಚಾಗುತ್ತೆ ಆ ಮನುಷ್ಯನಲ್ಲಿ. ಇದು ಆಗೋದು ಸ್ವಾಭಾವಿಕ. ಆದ್ದರಿಂದ ಒಳ್ಳೆಯ ಆಹಾರ ಬೇಕು, ಅದು ಮನಸ್ಸನ್ನು ತಿದ್ದುತ್ತೆ. ಒಳ್ಳೆಯ ಮನಸ್ಸಿಗೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಲ್ಲ, ಬಾಡಿ ಸೌಂಡ್ ಆಗಿದ್ದರೆ ತಾನೇ ಅದು ಸೌಂಡ್ ಆಗಿರೋದು. ಅದಕ್ಕೆ ಆಹಾರ ಇದು ಎಲ್ಲದಕ್ಕಿಂತಲೂ ಮುಖ್ಯ ಜೀವನದಲ್ಲಿ. ಮಾನಸಿಕ ಆರೋಗ್ಯಕ್ಕೂ ಮತ್ತು ದೈಹಿಕ ಆರೋಗ್ಯಕ್ಕೂ. ದೈಹಿಕ ಮತ್ತು ಮಾನಸಿಕ ಎರಡನ್ನೂ ವಿಭಜನೆ ಮಾಡೋದು ಬಹಳ ಕಷ್ಟ. ಮನಸ್ಸು ಏನಾದರೂ ಮನಸ್ಸಿಗೆ ಪೆಟ್ಟು ಬಿದ್ದರೆ ಅದರ ಪರಿಣಾಮ ಶರೀರದ ಮೇಲೆ ಆಗುತ್ತೆ. ನೋಡಿ, ಯಾರಾದರೂ ನಮಗೊಂದು ಕೆಟ್ಟ ಮಾತು ಮಾತಾಡಿದರು ಅಂದರೆ 2 ನಿಮಿಷದಲ್ಲಿ ಮುಖ ಕಪ್ಪಾಗತ್ತೆ. ಅಂದರೆ ಇಲ್ಲಿರುವಂಥ ಎಲ್ಲ ಇವು ಸತ್ತು ಹೋಗ್ತಾವೆ, ಕೋಶಿಕೆಗಳು. ಯಾರಾದರೂ ಹೊಗಳಿದ್ರು ಅಂದರೆ ತುಂಬ ಹೊಳಿಲಿಕ್ಕೆ ಕೆಂಪಾಗುತ್ತೆ. ಅಂದರೆ ಅವಶ್ಯಕತೆಗಿಂತಲೂ ಅಧಿಕ ಉತ್ಪಾದನೆ ಒಳಗೆ ಆರಂಭ ಆಗುತ್ತೆ. ಅಂದರೆ ಅದರ ಪರಿಣಾಮ ಈ ಶರೀರದ ಮೇಲೆ ಕಂಡು ಬಂತು ಅಂತ. ಮಾನಸಿಕವಾಗಿ ಏನಾದರೂ ಆಗಿತ್ತು ಅಂದರೆ ದೈಹಿಕವಾಗಿ ಶಕ್ತಿ ತಾನೇ ಕುಂದುತ್ತೆ. ಆದ್ದರಿಂದ ಇವೆರಡನ್ನೂ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ.
ಎರಡಕ್ಕೂ ಬೇಕು. ಅದನ್ನು ಅತಿ ಹೆಚ್ಚು ಅಂತಂದರೆ ಸಾತ್ವಿಕ ಆಹಾರದಿಂದನೇ ತುಂಬಬೇಕು. ಇನ್ನು ಕೆಲವೊಂದು ಅಸಾತ್ವಿಕ ಆಹಾರಗಳನ್ನು ಬಳಸೋದ್ರಿಂದ ಅದರ ತೊಂದರೆಗಳನ್ನು ಶರೀರದಲ್ಲಿ ಮನಸ್ಸಿನಲ್ಲಿ ಎರಡರಲ್ಲೂ ಕಾಣ್ತೀವಿ. ಸ್ವಾಮಿ ನಮಸ್ಕಾರ. ನನ್ನ ಹೆಸರು ಹತ್ತಹಳ್ಳಿ ದೇವರಾಜ್. ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಮತ್ತು ಮರಳಿಗೂಡಿಗೆ ಅನ್ನುವಂಥ ವಿಚಾರದಲ್ಲಿ ನಾನು ತಮ್ಮ ಆಶ್ರಮದಲ್ಲಿ ನೋಡಿದಾಗ ಏನು ಒಂದು ಸಾವಯವ ಕೃಷಿಗಳು ಮತ್ತು ರಸಗೊಬ್ಬರನ ಕಡಿಮೆ ಮಾಡಿ, ಸಂಪೂರ್ಣ ಕಡಿಮೆ ಮಾಡಿ ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಬರುವಂಥದ್ದು ನಮ್ಮ ರೈತರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸ್ವಾಮಿ. ಎಸ್ ಸ್ವಾಮೀಜಿಗಳೇ, ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿರೋ ಕುಟುಂಬಕ್ಕೆ ಅವರೊಂದು ಸ್ವಲ್ಪ ಸಮಾಧಾನವಾಗಿ ಸೌಕರ್ಯಯುತವಾಗಿ ಇರ್ಬೋದು ಅಂದರೆ ಎಷ್ಟು ಜಮೀನು ಬೇಕು? ಕೃಷಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಎಕರೆ ಆದರೆ ಸಾಕು. 1 ಎಕರೆ ಅಲ್ಲ? ಹೌದು, 1 ಎಕರೆ ಒಂದು ಕುಟುಂಬ ಜೀವನ. ನಾನು ಒಂದು ಮಾಡೆಲ್ ಮಾಡಿದ್ದೀನಿ ಈಗ. 1 ಎಕರೆಯಲ್ಲಿ ಒಂದು ವರ್ಷದಲ್ಲಿ 100 ಬೆಳೆಗಳನ್ನು ಬೆಳಿಬೋದು. 100 ಎಕರೆ? 1 ಎಕರೆಯಲ್ಲಿ. ಓಕೆ. ಅವನ ಮನೆಗೆ 12 ತಿಂಗಳು ಕನಿಷ್ಠ ಪ್ರತಿ ದಿವಸ ಒಂದು 10 ಪ್ರಕಾರದ ತರಕಾರಿಗಳನ್ನು ಆತ ಊಟ ಮಾಡ್ಬೋದು. ಎಷ್ಟು ಶ್ರೀಮಂತಿಕೆ ಇನ್ನು ಯಾರಿಗೂ ಸಿಗೋದಿಲ್ಲ. ಆಮೇಲೆ ಅವನ ಬದುವಿನಲ್ಲಿ 1 ಎಕರೆ ಬದುವಿನಲ್ಲಿ ಸುಮಾರು 100 ಚಂದನದ ಗಿಡಗಳು, ಶ್ರೀಗಂಧದ ಗಿಡಗಳನ್ನ ಹಾಕ್ಬೋದು. ಅವು ಒಂದು 15 ವರ್ಷದ ನಂತರ ಒಂದು ಗಿಡ 1 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಕೊಡುತ್ತೆ. ಅದು ನಾವು ಫಿಕ್ಸ್ ಡಿಪಾಸಿಟ್ ಅಂತ ಕರಿತೀವಿ. ಹೌದು, ಅದು ಕಳ್ಳರು ತೊಗೊಂಡು ಹೋಗಲಿಲ್ಲ ಅಂದರೆ. ತೊಗೊಂಡು ಹೋಗದೇ ಇದ್ದರೆ, ಯಾಕಂದ್ರೆ ರೈತರ ಅಲ್ಲೇ ಇರ್ತಾನೆ ತೋಟದಲ್ಲಿ. ಆಮೇಲೆ ಅವನಿಗೆ ಒಂದು ಗೊಬ್ಬರ ಗ್ಯಾಸು, ಆಮೇಲೆ ಒಂದು ಸಣ್ಣ ಕೊಟ್ಟಿಗೆ, 1-2 ಹಸುಗಳು, ಆಮೇಲೆ ಒಂದು ಸೋಲಾರ್ ಲೈಟು. ಇಷ್ಟಾಗಿದ್ರೆ ಅವನಿಗೆ ತಾವು ಆಗಲೇ ಹೇಳಿದಂತೆ 4-6 ವಸ್ತುಗಳನ್ನು ಬಿಟ್ಟರೆ ಏನೂ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಹೌದು. ಪ್ರತಿ ದಿವಸ ಆತ ಮಾರಾಟ ಮಾಡಿದಂಥ ತರಕಾರಿ, ಹೂವು, ಹಣ್ಣುಗಳು, ಇವುಗಳಿಂದ ಕನಿಷ್ಠ 600-700 ರೂಪಾಯಿ ಆತನಿಗೆ ಬರಬೇಕು ಒಂದು ದಿನಕ್ಕೆ. ಓಕೆ, ಒಂದು ದಿನ ಅವನು ಉಂಡುಟ್ಟು. ಹೌದು ಹೌದು ಹೌದು. ಅಂದರೆ ಒಂದು 300 ದಿವಸನೇ ಹಿಡಿದ್ರು ಸಹಿತ 3-18 1,80,000 ಆತನಿಗೆ ಬರುತ್ತೆ. ಅದು ಅಲ್ಲದೆ ಅದರಲ್ಲಿ ಒಂದು 10 ಗುಂಟೆ ನಾವು ಕ್ಯಾಶ್ ಕ್ರಾಪು, ಕಬ್ಬು ಗಿಬ್ಬು ಹಾಕಿರ್ತೀವಿ. ಅದು ಸಹಿತ ಒಂದು 20 ಟನ್ನೇ ಬಂದರೂ ಸಹಿತ ಒಂದು 60,000 ಅದು ಕೊಡುತ್ತೆ. 23-6 ಅದು ಕೊಡುತ್ತೆ. ಹೀಗೆ ಮಾಡಿದರೆ ಕನಿಷ್ಠ ಒಂದು 2.5-3 ಲಕ್ಷ ರೂಪಾಯಿ ಆದಾಯ ಅವನಿಗೆ ಬರುತ್ತೆ. ತುಂಬ ಚೆನ್ನಾಗಿ ಬದುಕಬಹುದು. ಸ್ವಾಮಿಗಳಿಗೆ ನಮಸ್ಕಾರ. ನಾನು ಗೌರಿಬಿದನೂರು ತಾಲೂಕು ವೀರಮನಹಳ್ಳಿ ಗ್ರಾಮದ ಒಬ್ಬ ರೈತ. ನಾನು ಸಾವಯವ ರೈತನೇ. 2000 ಇಸ್ವಿಯಿಂದ ರಾಸಾಯನಿಕ ಕೃಷಿಯಿಂದ ಬೇಸತ್ತು ಸಾವಯವ ಕೃಷಿಗೆ ಬಂದ್ವಿ. ಒಂದು ಸತಿ ಸಾವಯವ ಕೃಷಿಗೆ ಬಂದಮೇಲೆ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇರೋದರಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ. ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ ಕೆಲಸಗಾರರು ಸಿಗ್ತಾಯಿದ್ರು, ಮನೆ ಒಳಗೆ ದೊಡ್ಡ ಫ್ಯಾಮಿಲಿ ಇತ್ತು, ಒಂದು 5-6 ಜನ ಇದ್ವಿ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಆದರೆ ಇವಾಗ ಏನಾಗಿದೆ, ಡಿವೈಡ್ ಆಗಿದೆ, ಮತ್ತು ನಮ್ಮಲ್ಲೂ ಕೆಲಸ ಮಾಡೋದು ಕಡಿಮೆ ಆಗಿದೆ. ಹಾಗಾಗಿ ಇವಾಗ ಜೀವಾಮೃತ ಎತ್ತೊಯ್ಯೋದು ಕಷ್ಟ. ಗೋಕೃಪಾಮೃತ ಡ್ರಿಪ್ಪಲ್ಲಿ ಕೊಡ್ಬೋದು. ಇಂತಹ ಸರಳ ವಿಧಾನಗಳನ್ನು ನಿಮ್ಮಲ್ಲಿ ಬಂದು ಒಂದು ಸ್ವಲ್ಪ ಕಲಿಯೋದು ನಮಗೆ ಇವಾಗ ಅವಶ್ಯಕತೆ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಅಂತ ಮಾಡಿದಾಗ ತರಬೇತಿಗಳೇನಾದರೂ ಇದೆಯಾ? ಅಂಥದಕ್ಕೆ ಒಂದು ಸತಿ ಬರೋದಕ್ಕೆ ಒಂದು 8-10 ಜನ ಬರೋರಿದ್ದೀವಿ ನಾವು ರೈತರು. ಅಂಥವ್ರಿಗೊಂದು ಅವಕಾಶ ಬೇಕು. ಅವ್ರ ಉತ್ಸಾಹ ನಂಗೆ ಭಾಳ ಖುಷಿ ಆಯ್ತು ಸ್ವಾಮಿ. ನೀವೇನು ಮಾಡಿ ಒಂದು ಕೆಲಸ, ನಾನಲ್ಲಿ ಇರಬೇಕು ಅಂತ ಇದ್ರದ್ದೇನು ಅವಶ್ಯಕತೆ ಇಲ್ಲ. ನಮ್ಮ ಮಠದಲ್ಲಿ ಕೆಲಸ ನಡೆದೇ ಇರುತ್ತೆ. ಅಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರನೂ ಇದೆ. ಆಮೇಲೆ ಒಂದೊಂದು ಪಾರ್ಟಿಗೆ ಒಬ್ಬೊಬ್ಬ ರೈತರನ್ನ ನೇಮಿಸಿದ್ದೀವಿ. ಈಗ ತರಕಾರಿ ಇದೆ, ಅದನ್ನು ಒಂದು 5-10 ಎಕರೆ ತರಕಾರಿ ಒಬ್ಬ ನೋಡ್ಕೊಳ್ತಾನೆ. ಮತ್ತೊಂದಿದೆ, ಅದನ್ನೊಬ್ಬ, ಹೀಗೆಲ್ಲ ವಿಭಾಗಗಳಿವೆ. ಆಮೇಲೆ ಗೋಶಾಲೆಯಲ್ಲಿ ಪಂಚಗವ್ಯ ವಿಭಾಗ ಇದೆ. ಇನ್ನೂ ಬೇರೆ ಬೇರೆ ಚಟುವಟಿಕೆಗಳು ನಡೆದವು. ಅಲ್ಲಿ ಹೋದ್ರೆ ಯಾವಾಗ ಹೋದ್ರೂ ಇರುತ್ತೆ, ವ್ಯವಸ್ಥೆ ಆಗುತ್ತೆ ತಮಗೆ. ಸರ್, ನೀವು ಹೇಳಿದ್ರಿ 1 ಎಕರೆಯಲ್ಲಿ 2 ಲಕ್ಷದಿಂದ 3 ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ತಿಳಿಸಿದ್ರಿ ಸರ್ ನೀವು. ಸರ್, ಒಣ ಬೇಸಾಯದಲ್ಲಿ ಅದು ಮಾಡೋಕ್ಕಾಗಲ್ಲ, ಮತ್ತೆ ನೀರಾವರಿಯಲ್ಲಿ ಆಗೋದಿಲ್ಲ. ಒಂದು ಮಾತು, ಯಾಕೆ ಅಂದರೆ ಒಣ ಬೇಸಾಯ ಕನಿಷ್ಠ ದಿವಸಕ್ಕೆ ಒಂದು 20,000 ಲೀಟ್ರ್ ನೀರು ಬೇಕಾಗುತ್ತೆ. ಹೌದು. ಒಣ ಬೇಸಾಯದಲ್ಲಿ 1 ಎಕರೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಆಮೇಲೆ ಒಣ ಬೇಸಾಯದಲ್ಲೇ ಬದುಕಬೇಕಾಗಿತ್ತು ಅಂತಂದರೆ ನೀವು ವಿವಿಧ ಬೆಳೆಗಳನ್ನು ಬೆಳೆದು, ಆಮೇಲೆ ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಸುಮಾರು ಒಂದು 5-6 ತಿಂಗಳ ನಿಮ್ಗೆ ಸೀಸನ್ ಸಿಗುತ್ತೆ. ಹೌದು. ಅದರಲ್ಲಿ ವರ್ಷಕ್ಕೆ ಬೇಕಾಗೋದನ್ನು ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಕಡಿಮೆನು ಬೀಳೋದಿಲ್ಲ. ನಮಸ್ಕಾರ ಸ್ವಾಮೀಜಿ. ನಾನು ಬಡರಂಪುರ ನಾಗರಾಜ್ ಅಂತ ಮೈಸೂರಿಂದ ಬಂದಿದ್ದೀನಿ. 100 ಗ್ರಾಮ್ಗಳಷ್ಟು ನಾವು ದತ್ತು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಸಂತೋಷ.
ಯಾವ ರೀತಿ ಆ ರೀತಿ ಪ್ಲ್ಯಾನ್ ಮಾಡಿದ್ದೀರೋ ಹಂಗೇ ತಾಲೂಕು ಮಟ್ಟ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಮಾಡಿದ್ರೆ 100 ಇರೋ ಅಂಥ ಹಳ್ಳಿ 1000 ಹಳ್ಳಿಗೆ ಅವರೇ ಮಾಡಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಅವ್ರನ್ನ ಮಾಡಬೇಕು ಅಂತ ಮಾಡೆಲ್ ಕೊಡ್ತಾರೆ, ನೀವೇ ಮಾಡಬೇಕು ಅಂತ ಅಲ್ಲ ಸ್ವಾಮೀಜಿ. ಅಂದರೆ ನಿಮ್ಮಲ್ಲಿ ಪಳಗಿರ್ತಾರೆ, ಅಂದರೆ ನಿಮ್ಮಲ್ಲಿ ಗರಡಿಯಲ್ಲಿ ಪಳಗಿರೋ ಅಂಥವ್ರು ಸಾಧ್ಯವಾದಷ್ಟು, ಈಗ ನಮ್ಮ ಹಿಂದೆ ಇದ್ದಂಥ ಸ್ನೇಹಿತರು ಹೇಳಿದ್ರು ನಾನು ಸಾವಯವ ಮಾಡ್ತೀನಿ ಅಂತ, ನಮ್ಮ ಅಜ್ಜವ್ರು ಹೇಳಿದ್ರು, ಹಂಗೆ ಅವ್ರ ರೀತಿ ಒಂದು ಆಯಾ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಆಸಕ್ತಿ ಇರೋಂಥವ್ರಿಗೆ ಪಳಗಿಸಿದ್ರೆ ಅಟ್ಲೀಸ್ಟು ಒಂದು ಕೃಷಿ ಇಲಾಖೆಯವ್ರ ಜೊತೆಗೆ ಒಗ್ಗೂಡಿ ಮಾಡಿದ್ರೆ ಅಂದರೆ ಹೇಳ್ತಾ ಇದ್ದಾರೆ ತಾಲೂಕಿಗೆ ಒಂದು ಕನೇರಿ ಮಠದ ಶಾಖೆ ಮಾಡಿ ಎಲ್ಲ ಸ್ವಾಮೀಜಿ ಕೂಡಿಸಿ ಕನೇರಿ ಮಠದ ಶಾಖೆಗಳಾಗಲಿ ಸಾಕಮಟ್ಟ ಬೇರೆ ರೀತಿಯದಕ್ಕೆ ಸಾಕಾಗುತ್ತೆ. ಆರೋಗ್ಯಕ್ಕೋಸ್ಕರ ಮತ್ತು ನಾವು ಕೃಷಿ ಉತ್ಪನ್ನಗಳಿಗೋಸ್ಕರ ಮತ್ತು ಆರ್ಗ್ಯಾನಿಕ್ಕು ನಮಗೆ ಸಾವಯವ ಕೃಷಿ ಮುಖ್ಯ ಅಂತ ಇರೋದು ಬೇಕಾ, ನಾವು ಅದನ್ನು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಮಾಡಬೇಕು ಎಲ್ಲ ಕಡೆನೂ. ಈಗ ಅಜಿತ್ಜಿ ಅವರು ಹೇಳಿದಾಗೆ ಎಲ್ಲ ಕಡೆನೂ ನಾವೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿ ಉಳಿದವ್ರು ಅಳವಡಿಸ್ಕೊಳ್ಬೇಕು. ನಾವೊಂದು ಮಾಡೆಲ್ ಮಾಡಿ ಇಟ್ಟಿರ್ತೀವಿ. ಈಗ 1 ಎಕರೆಯಲ್ಲಿ 100 ಬೆಳೆಗಳನ್ನು ಬೆಳೆದು ಒಂದು ಪರಿವಾರ ಸುಖದಿಂದ ಬದುಕಲಿಕ್ಕೆ ಹೇಗೆ ಸಾಧ್ಯ, ಅದೊಂದು ಮಾಡೆಲ್ ಮಾಡಿದ್ದೀವಿ. ಅದರಂತೆನ ನಾವು 1 ಗುಂಟೆಯಲ್ಲಿ 30-40 ಒಂದು ಮನೆಗೆ ಬೇಕಾಗುವಷ್ಟು ತರಕಾರಿ ವರ್ಷದ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದೊಂದು ಮಾಡೆಲ್ ಮಾಡಿಟ್ಟಿದ್ದೀವಿ. ಅದು ಒಂದು ಊರಲ್ಲಿ 100 ಜನ 200 ಜನ ಮಾಡ್ತಾಯಿದ್ದಾರೆ. ಈಗ ಇಂಥ ಎಷ್ಟೋ ಹಳ್ಳಿಗಳಲ್ಲಿ ಮಾಡ್ತಾಯಿದ್ದಾರೆ. ಇಂಥವುಗಳು ನಾವು ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ಆದರೂ ಕನಿಷ್ಠ ನಾವು ಮಾಡ್ಕೊಂಡಿವಿ. ಇಂಥವುಗಳನ್ನ ನಾವು ಮಾಡಿಡೋದಷ್ಟೇ, ಉಳಿದದ್ದನ್ನು ತಾವು ಅಳವಡಿಸಿ ಎಲ್ಲ ಕಡೆ ನಾವು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದಾಳಿಗಳ ಬಗ್ಗೆ ತಮ್ಮ ಅಭಿಪ್ರಾಯ, ಅದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಧೋರಣೆ ಹೇಗಿರಬೇಕು, ಏನು ಮಾಡಬೇಕು? ನನ್ನ ಅಭಿಪ್ರಾಯ, ಭಾರತ ಆ ಹಿಂದೂಗಳಿಗೆ ಆಶ್ರಯ ಕೊಡಬೇಕಾ, ಅವಕಾಶ ಕೊಡಬೇಕಾ ಅಂತ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿನ ಕಾನೂನು ಮಾಡಿದ್ದಾರೆ. ಆದರೆ ಭಾರತ ಇದರಿಂದ ಕಲಿಬೇಕಾದದ್ದು ಏನು ಅಂದರೆ 51%ಗಿಂತಲೂ ಹೆಚ್ಚು ಮುಸಲ್ಮಾನರು ಈ ದೇಶದಲ್ಲಿ ತಯಾರಾದರು ಅಂದರೆ ಸಂವಿಧಾನ ಉಳಿಯೋದಿಲ್ಲ, ಧರ್ಮನಿರಪೇಕ್ಷತೆ ಅಂತ ಏನೀಗ ಹೇಳ್ತಾ ಇದ್ದಾರೆ ಅದು ಉಳಿಯೋದಿಲ್ಲ, ಈ ಸಾಮರಸ್ಯ ಅಂತ ಏನಿದೆ ಅಲ್ಲ ಈಗ ಸಮಾಜದಲ್ಲಿ ಎಲ್ಲರೂ ಅದು ಉಳಿಯೋದಿಲ್ಲ. ಆಮೇಲೆ ಯಾವ ಧರ್ಮದವರು ಸಹಿತ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಉಪಾಸನೆ ಮಾಡುವಂಥ ಬದುಕುವಂಥ ಸ್ವಾತಂತ್ರ್ಯ ಉಳಿಯೋದಿಲ್ಲ ಅನ್ನೋದನ್ನು ತಿಳ್ಕೊಬೇಕು. ಅದರಿಂದ ದೊಡ್ಡ ಪಾಠ ಅಂದರೆ 51% ಅವ್ರು ಆದರೂ ಮುಗಿದೋಯ್ತು. ಅದಕ್ಕೆ ಭಯಪಡಿಸೋದಲ್ಲ, ಸಮಯ ಬಂದರೆ ಅದ್ರ ಮುಂದಿಂದು ಅದ್ರ ಮುಂದಿಂದು ಮಾಡೋ %ಗಿಂತ ಹೆಚ್ಚು ಮುಸ್ಲಿಮರಿರುವ ಯಾವ ದೇಶ ಹೇಳಿ ಉಳಿದಿದೆ ಅಂತ ನೀವು ಯಾವುದೇ ಒಂದು ದೇಶದ ಹೆಸರು ಹೇಳಿ. 51% ಮುಸಲ್ಮಾನರ 51% ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆದಂತ ಯಾವುದಾದ್ರೂ ದೇಶ ಜಾತ್ಯತೀತ ಉಳಿದಿದೆ ಸಂವಿಧಾನ ಹೇಳಿ. ಆ ದೇಶದಲ್ಲಿ ಕಾನೂನು ಎಲ್ಲ ಧರ್ಮದವರಿಗೂ ಸಮಾನ ಅವಕಾಶಗಳಿದಾವೆ ಅನ್ನುವಂಥ ಒಂದು ಹೆಸರು ಹೇಳಿ. ನೀವು ಯಾವ್ದಾದ್ರು ಒಂದು ದೇಶದ ಹೆಸರು ಬೇರೆ ಕಡೆ ಆಗಿರುವಂತ ಸಮಸ್ಯೆ ಬೇರೆ ಕಡೆ ಎಲ್ಲ ಕಾಶ್ಮೀರದಲ್ಲಿ ಆಗಿದೆ. ಪಂಡಿತರು 4 ಲಕ್ಷ ಪಂಡಿತರು ಬಂದು 30 ವರ್ಷ ಆಯ್ತು ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಇಲ್ಲಿ ನೀವು ಬಹುಸಂಖ್ಯಾತರಂತ ಜನರನ್ನ ಕೇರಳದಲ್ಲಿ ಮಾಡೋದಕ್ಕೆ ಮುಸ್ಲಿಮರನ್ನು ತೋರಿಸ್ತಾ ನಾವು ಎಲ್ಲರನ್ನು ಪೋಲರೈಸ್ ಮಾಡೋದಕ್ಕೆ ಬಳಸ್ತಾ ಇರೋ ಟೂಲ್ ಅಷ್ಟೇನೆ ಬಿಟ್ರೆ ಇದರಲ್ಲಿ ಯಾವ ಸತ್ಯನೂ ಇಲ್ಲ. ಯಾಕೆ ಅಂತಂದ್ರೆ ನೀವೀಗ ಸಂವಿಧಾನದ ಬಗ್ಗೆ ಮಹತ್ವದ ಬಗ್ಗೆ ಮಾತಾಡ್ಬೇಕಾಗಿರೋಂಥವ್ರು ಏನ್ ಮಾಡ್ತಿದ್ದೀರಾ, ಆ ಕಡೆ ನೋಡಿ ಅಲ್ಲೇನೋ ಕಳ್ಳ ಅಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಮುಸ್ಲಿಂ ತೋರಿಸಿ ಇವ್ರನ್ನೆಲ್ಲ ಒಂದ್ ಮಾಡಕ್ ನೋಡ್ತಿದ್ದೀರ ಅಷ್ಟೇ. ನೀವು ಅಂದ್ಕೊಳ್ಳಿ, ಒಂದ್ ದಿವ್ಸ ನೀವು ಅವರೇ ಆಗ್ತೀರಿ. ನಾನು ಕೂಡ ನೀವೇನು ಹೇಳ್ತಿರ್ಲ, ಇಂಥವ್ರೇ ದೇಶ ಹಾಳು ಮಾಡೋದು. ಇಲ್ಲ, ಇನ್ನೊಂದು ದಿವಸ ನಾವು ಎಲ್ಲ ಅಲ್ಲೇ ಸಾಮಿಲ್. ಕೇರಳದಲ್ಲಿ ನಾನು ನೋಡಿದ್ದು ಕೇರಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಕೇರಳದ ಈ ಕರಾವಳಿ ಏನಿದೆ ಬೆಸ್ತರೆಲ್ಲ 100ಕ್ಕೆ 100 ಮುಸಲ್ಮಾನರಾಗಿದ್ದಾರೆ. ಆಮೇಲೆ ಕೇರಳದಲ್ಲಿ ವ್ಯಾಪಾರ ಎಲ್ಲ ಮುಸ್ಲಿಮರ ಕೈಯಲ್ಲಿ ಹೋಗಿದೆ. ಈಗ ನಾನು 2 ಹುಡುಗರನ್ನ ಇಲ್ಲಿಂದ ಕಳಿಸಿದ್ದೆ ಈರುಳ್ಳಿ ಮತ್ತು ಆಲೂಗಡ್ಡೆ ವ್ಯಾಪಾರ ಮಾಡಲಿಕ್ಕೆ. ಅವರಿಬ್ಬರನ್ನೂ ಒಂದು ಕಡೆ ಕೂಡಿ ಹಾಕಿ 15 ದಿವಸ ಬಡಿದ್ರು. ಆನಂತರ ಕಂಪ್ಲೇಂಟ್ ಮಾಡಲಿಕ್ಕೆ ಹೋದರೆ ಎಲ್ಲಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಯಾಕೆ ಅಂತ ನಾನು ಅಲ್ಲಿ ಕೇಳಿದೆ. ಅವ್ರು ಹೇಳಿದರು, ಇಲ್ಲಿ ಏನೇ ಮಾಡಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕು. ಒಬ್ಬ ಕಿರುಕುಳ ವ್ಯಾಪಾರಿ ಹೋಲ್ಸೇಲ್ ವ್ಯಾಪಾರ ಎಲ್ಲ ಅವ್ರ ಕೈಯಲ್ಲಿದೆ. ಹೋಗಬೇಕಾದ್ರೆ ನೀನು ಕೊರಳಲ್ಲಿರೋದನ್ನು ತೆಗೆದು ಹಾಕಬೇಕು, ನಿನ್ನ ತಿಲ್ಕ ಅಳಿಸ್ಬೇಕು, ಕೈಯಲ್ಲಿ ಏನಾದರೂ ಹಾಕ್ಕೊಂಡಿದ್ರೆ ತೆಗಿಬೇಕು, ಅಂದರೆ ಮಾತ್ರ ನಿನಗೆ ಮಟೀರಿಯಲ್ ಸಿಗುತ್ತೆ. ಇವತ್ತಿರುವಂಥ ಪರಿಸ್ಥಿತಿ ಅದು. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ಹಾಗೆ ಹೀಗೆ ಅಂತ ಕಲ್ಪನೆ ಮಾಡಬಾರ್ದು. ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದದ್ದು. ಇನ್ನೊಂದಿಷ್ಟು ದಿವಸ ಹೋದರೆ
ಮತ್ತೊಬ್ಬರು ವ್ಯಾಪಾರ ಮಾಡೋದೇ ಕಷ್ಟ ಅಲ್ಲಿ. ಎಸ್, ಧನ್ಯವಾದ ಸ್ವಾಮೀಜಿ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.